ನೋಡಿ, ದ್ವಿತೀಯ ಸೆಮಿಫೈನಲ್ ಆರಂಭವಾಗಿದೆ. ಜೆಕೆ ಅಟ್ಯಾಕರ್ಸ್ ವಿರುದ್ಧವಾಗಿ ಫೈಟರ್ಸ್ ಬಂಗ್ಲೆಗುಡ್ಡೆ ತಂಡಗಳ ನಡುವೆ ಕಾರ್ಕಳ ಬೆದ್ರಾ ಪ್ರೀಮಿಯರ್ ಲೀಗ್ 2025 ಇದು ಕೊನೆಯ ದಿನದ ದ್ವಿತೀಯ ಸೆಮಿಫೈನಲ್. ಎರಡು ಬಲಿಷ್ಠ ತಂಡಗಳ ನಡುವೆ ಸಮಯ ಮತ್ತು ನಿಯಮಕ್ಕೆ ತಲೆಬಾಗಿ ತನ್ನ ಸಹಿ ಮಾಡಿದ ಆಟಗಾರರನ್ನು ಒಳಗೊಂಡು ಜೆಕೆ ಅಟ್ಯಾಕರ್ಸ್ ಕೊಕ್ರಾಡಿ ಆತ್ಮವಿಶ್ವಾಸದೊಂದಿಗೆ ಅದೃಷ್ಟದ ನಾಣ್ಯ ಚಿಮ್ಮಿಕೆಯನ್ನು ಗೆದ್ದುಕೊಂಡು ಕ್ಷೇತ್ರ ಪಾಲನೆಯನ್ನು ನಡೆಸ್ತಾ ಇದೆ. ಖಂಡಿತ ನಿಮ್ಮ ಕ್ರೀಡಾ ಸ್ಫೂರ್ತಿಗೆ ಮೆಚ್ಚಿಕೊಂಡು ಫೈಟರ್ಸ್ ಬಂಗ್ಲೆಗುಡ್ಡೆ ತಂಡವನ್ನು ಯಾವ ರೀತಿಯಾಗಿ ಎದುರಿಸಬೇಕು ಎನ್ನುವ ಯೋಜನೆಯನ್ನು ಕೈಗೊಂಡು ಉಪಾಂತ್ಯ ಪಂದ್ಯವನ್ನು ಆಡುತ್ತಿದ್ದೀರಿ. ಎರಡೂ ತಂಡಗಳಿಗೆ ಶುಭಾಶಯವನ್ನು ಕೋರುತ್ತಾ ದ್ವಿತೀಯ ಸೆಮಿಫೈನಲ್ಗೆ ಕ್ಷಣಗಣನೆ ಆರಂಭವಾಗಿದೆ. ತೀರ್ಪುಗಾರರಾಗಿ ರೋಲನ್ ಪಿಂಟೋ ಹಾಗೂ ಮೋಹನ್ ಎಯ್ಯಾಡಿ. ಜೆಕೆ ಅಟ್ಯಾಕರ್ಸ್ ಅದೃಷ್ಟದ ನಾಣ್ಯ ಚಿಮ್ಮಿಕೆಯನ್ನು ಗೆದ್ದುಕೊಂಡು ದ್ವಿತೀಯ ಸೆಮಿಫೈನಲ್ಗಾಗಿ ಹೋರಾಟ ಬೇಕು, ಕೆಚ್ಚೆದೆಯ ಛಲ ಬೇಕು. ಕ್ರಿಕೆಟ್ ಎಂದರೆ ಹೀಗೆ, ಯಾವುದೇ ಸಂದರ್ಭದಲ್ಲೂ ತನ್ನ ಆಟದ ಮೇಲೆ ವಿಶ್ವಾಸ ಹೊಂದಿದ್ದರೆ ಯಾವ ರೀತಿಯ ಸಾಧನೆಯನ್ನು ಕೂಡ ಈ ಕ್ರೀಡೆಯಲ್ಲಿ ಮಾಡಬಹುದು. ಅದುವೇ ಈ ಕ್ರಿಕೆಟ್. ಹಾಗಾಗಿ ಜೆಕೆ ಅಟ್ಯಾಕರ್ಸ್ ಇಲ್ಲಿ ಆತ್ಮವಿಶ್ವಾಸದಲ್ಲಿ ಆ ಬಲಿಷ್ಠ ಫೈಟರ್ಸ್ ಬಂಗ್ಲೆಗುಡ್ಡೆ ತಂಡವನ್ನು ಎದುರಿಸುವ ತವಕದಲ್ಲಿ ಆರಂಭಿಕರ ಆಗಮನವಾಗಿದೆ. ಆರಂಭಿಕರಾಗಿ ವಿನೀತ್ ಆಡುವ ತುದಿಗೆ ಬಂದಿದ್ರೆ, ಆಡದ ತುದಿಯಲ್ಲಿ ಹರ್ಷದ್ LT. ಹರ್ಷದ್ ಹಾಗೂ ವಿನೀತ್ ರವರ ಜೋಡಿ ಇದೆ. ಹರ್ಷದ್ ಸೆಮಿಫೈನಲ್ನವರೆಗೂ ತನ್ನ ತಂಡಕ್ಕಾಗಿ ಸವ್ಯಸಾಚಿ ಪ್ರದರ್ಶನವನ್ನು ನೀಡುತ್ತಾ ತಂಡವನ್ನು ಇಲ್ಲಿಗೆ ತಲುಪಿಸಿದ್ದಾರೆ. ತೀರ್ಪುಗಾರರ ಹಸಿರು ನಿಶಾನೆ ದೊರೆತಿದೆ. ಪಂದ್ಯದಲ್ಲಿ ಮುಂದುವರಿದು ಪ್ರಥಮ ಚೆಂಡಿಗಾಗಿ ತನ್ನ ಓವರಿನ ಪ್ರಥಮ ಚೆಂಡನ್ನು ಕೈಗೆತ್ತಿಕೊಂಡು ಜೆಕೆ ಅಟ್ಯಾಕರ್ಸ್ ಪರವಾಗಿ ತೀರ್ಪುಗಾರನ ಬಿಡುತ್ತಾ ಪ್ರಥಮ ಚೆಂಡಿದು. ದ್ವಿತೀಯ ಸೆಮಿಫೈನಲ್ ಪ್ರಥಮ ಓವರ್ನ ಚಾಲ್ತಿ. ನೆಲ ಕಚ್ಚಿದ ಚೆಂಡು, ಸೊಗಸಾದ ಚೆಂಡು. ಜೆಕೆ ಅಟ್ಯಾಕರ್ಸ್ ಫೈಟರ್ಸ್ ಬಂಗ್ಲೆಗುಡ್ಡೆ ತಂಡವನ್ನು ಕಟ್ಟಿ ಹಾಕುವ ಎಲ್ಲ ಯೋಜನೆಯೊಂದಿಗೆ ಮುಂದುವರಿತಾ ಇದೆ. ಪ್ರತಿಯೊಂದು ಆಟಗಾರರ ಕ್ಷೇತ್ರ ಪಾಲಕರ ಚಲನೆಯನ್ನು ಗಮನಿಸುತ್ತಾ ಹರ್ಷದ್
LT ಆಡುವ ತುದಿಗೆ ಬಂದಿದ್ದಾರೆ. ಇದು ಪ್ರತಿಷ್ಠಿತ ಟೂರ್ನಿಯ ದ್ವಿತೀಯ ಸೆಮಿಫೈನಲ್. ಮುಂದುವರಿದು ದ್ವಿತೀಯ ಚೆಂಡಿಗಾಗಿ ತೀರ್ಪುಗಾರರನ್ನು ಬಿಡುತ್ತಾ ಅದ್ಭುತ ಸೊಗಸಾದ ಚೆಂಡಿದು. ನೆಲ ಕಚ್ಚಿದ ಎಸೆತಗಾರಿಕೆ. JK ಅಟ್ಯಾಕರ್ಸ್ ಮಾಲಕರನ್ನ ಮೆಚ್ಚಲೇಬೇಕು. ಕಾರಣ ಆ ಭಾಗದ ಆ ಪರಿಸರದ ಆಟಗಾರರಿಗೆ ಆಡಲು ಅವಕಾಶವಿಲ್ಲದಿದ್ದರೂ ಮೂಡುಬಿದಿರೆ ಅಗಲ ಚೆಂಡು, ಮೂಡುಬಿದಿರೆ ಕಾರ್ಕಳ ಅದೇ ರೀತಿ ಮಂಗಳೂರು ಪರಿಸರದ ಆಟಗಾರರನ್ನು ಒಳಗೊಂಡ ತಂಡವನ್ನಷ್ಟೇ ಕಟ್ಟಿಕೊಳ್ಳುವ ಅನಿವಾರ್ಯತೆ ಇದ್ದರೂ ಆ ಭಾಗದಿಂದ ನಮ್ಮೊಂದಿಗೆ ಬಂದು ಸಂಘಟಕರೊಂದಿಗೆ ಕೈ ಜೋಡಿಸಿದ್ದೀರಿ. ಜಿಲ್ಲಿ ಮತ್ತೆ ಆ ಒಂದು ಓಟ ಬರುತ್ತಿದ್ದಂತೆ ಅಂಕಿಅಂಶ ಪಟ್ಟಿಯಲ್ಲಿ ಬಂದಿದೆ. ಈಗ ಮೂರು ಚೆಂಡು ಸಂಪೂರ್ಣ. 4ನೇ ಚೆಂಡಿಗಾಗಿ ತನ್ನು ಇತ್ತೀಚಿನ ದಿನಗಳಲ್ಲಿ ಈ ಕ್ರೀಡಾ ಕ್ಷೇತ್ರದಲ್ಲಿ ತನ್ನ ಪ್ರತಿಭೆಯ ಮೂಲಕ ಅದ್ಭುತವಾದ ಹೆಸರನ್ನು ಗಳಿಸಿದವರು ತನ್ನು ತೀರ್ಪುಗಾರರನ್ನು ಬಿಡಬೇಕಾಗಿದೆ. ಸತೀಶ್ ಮೂಡಬಿದಿರೆ ಹಾಗೂ ರೋಲನ್ ಪಿಂಟೋ. ಸತೀಶ್ ಮೂಡಬಿದಿರೆಯನ್ನ ಜೂನಿಯರ್ ರೋಲನ್ ಪಿಂಟೋ ಎಂದೇ ಕರೆಯಲಾಗ್ತದೆ. ಮತ್ತೆ ಸೊಗಸಾದ ಚೆಂಡಿದೆ ನೋಡಿ. ಆತ್ಮವಿಶ್ವಾಸ, ವೇಗ, ನಿಖರತೆ ಖಂಡಿತವಾಗಿಯೂ ತನ್ನು ಇಲ್ಲಿ ಸಫಲತೆಯನ್ನು ಸಾಧಿಸ್ತಾ ಇದ್ದಾರೆ. 4 ಚೆಂಡು ಮುಕ್ತಾಯ. ಇದು ಪವರ್ ಪ್ಲೇ ಮಾದರಿಯ ಪ್ರಥಮ ಓವರ್ನ ಎಸೆತಗಾರಿಕೆ. ಮತ್ತೆ ಸೊಗಸಾದ ಚೆಂಡಿದು ನೋಡಿ. ಆ ಸೊಗಸಾದ ಚೆಂಡಿಗೆ ಒಂದೋಟ ಬಂತು. 8 ಓವರಿನ ಪಂದ್ಯ, 8 ಓವರಿನ ಪಂದ್ಯ, 48 ಚೆಂಡುಗಳ ಆಟ. ಕಾರ್ಕಳದ ಗಾಂಧಿ ಮೈದಾನದಲ್ಲಿ ಕಾರ್ಕಳ ಬೆದ್ರಾ ಪ್ರೀಮಿಯರ್ ಲೀಗ್ 2020-25 ಕೊನೆಯ ದಿನ. ಸೊಗಸಾದ ಚೆಂಡು, ಗಾಳಿಯಲ್ಲಿದೆ ಚೆಂಡು ನೋಡಿ. ಎಂಥವುದೇ ಸಂದರ್ಭದಲ್ಲಿ ತನ್ನ ತಂಡಕ್ಕಾಗಿ ಅತ್ಯುತ್ತಮವಾದ ಎಸೆತಗಾರಿಕೆಯನ್ನು ಮಾಡಬೇಕಾದ ಜವಾಬ್ದಾರಿ ತನ್ನು ಹೆಗಲೇರಿದ್ರೆ ಅದನ್ನು ಸಂಪೂರ್ಣವಾಗಿ ಯಶಸ್ವಿಯಾಗಿ ಇಲ್ಲಿ ನಿರ್ವಹಿಸ್ತಾ ಇದ್ದಾರೆ ಈತನ್ನು. ಕೊನೆಯ ಚೆಂಡಿಗೆ ಪ್ರಥಮ ಓವರಿನಲ್ಲಿ ಹರ್ಷದ್ LT ವಿಧ್ವಂಸಕ ದಂಡುಗಾರನ ಬೇಟೆಯಾಡ್ತಾ ಇದ್ದಾರೆ. ಇಲ್ಲಿ ಕೊನೆಯ ಚೆಂಡಿನಲ್ಲಿ ಪ್ರಥಮ ಓವರ್ ಮುಗಿದಿದೆ. ಅಂಕಿಅಂಶ ಪಟ್ಟಿಯಲ್ಲಿ 4. ನೋಡಿ, ಆ ಒಂದು ವಿಕೆಟ್ಗೆ ತನ್ನು 500 ರೂಪಾಯಿಯ ನಗದು ಬಹುಮಾನವನ್ನ ಪಡೆದುಕೊಳ್ತಾ ಇದ್ದೀರಿ. JK ಅಟ್ಯಾಕರ್ಸ್ ತಂಡದ ಮಾಲಕರಾದ ಜಗದೀಶ್ ರವರ ಸ್ನೇಹಿತರು ಈ ನಗದಿನ ಪುರಸ್ಕಾರವನ್ನು ಘೋಷಿಸ್ತಾ ಇದ್ದಾರೆ. JK ಅಟ್ಯಾಕರ್ಸ್ ತಂಡದ ಯಾವುದೇ ಎಸೆತಗಾರ ಗಳಿಸುವ ಪ್ರತಿ ವಿಕೆಟಿಗೂ ಇಲ್ಲಿ 500 ರೂಪಾಯಿಯ ನಗದಿನ ಬಹುಮಾನ ಘೋಷಣೆ ಆಗ್ತಾ ಇದೆ. ಈ ಅತ್ಯಂತ ಪ್ರತಿಷ್ಠಿತ ಪಂದ್ಯಾವಳಿಯಲ್ಲಿ ನಗದಿನ ಪುರಸ್ಕಾರಗಳು ಬರ್ತಾ ಇವೆ. ಕ್ರೀಡಾಭಿಮಾನಿಗಳು ಕಿಕ್ಕಿರಿದು ನೆರೆದಿದ್ದಾರೆ. ನೇರ ಪ್ರಸಾರದ ರೂಪದಲ್ಲಿ M9 ಸ್ಪೋರ್ಟ್ಸ್ ಇದನ್ನು ಜಗದಗಲಕ್ಕೆ ಬಿತ್ತರಿಸ್ತಾ ಇದೆ. ಸಾಕಷ್ಟು ಸಹಸ್ರ ವೀಕ್ಷಣೆಯನ್ನು ಕಂಡಂತ ಪಂದ್ಯಾವಳಿ ಕಾರ್ಕಳದಲ್ಲಿ. ಮತ್ತೆ ಪಂದ್ಯಾವಳಿಯಲ್ಲಿ ಮುಂದುವರಿದು ದ್ವಿತೀಯ ಓವರ್ನ ಚೆಂಡಿಗಾಗಿ ನಿತಿನ್ ನೀಳಕಾಯದ ಈ ವ್ಯಕ್ತಿ ಬಹಳಷ್ಟು ಅದ್ಭುತವಾಗಿ ಚೆಂಡನ್ನು ಎಸೆಯುವ ಎಸೆತಗಾರ. ಮತ್ತೆ ಒಂಟಿಯನ್ನು ಬಿಟ್ಟುಕೊಟ್ರು. ಇದು 8 ಓವರಿನ ಪಂದ್ಯ, ದ್ವಿತೀಯ ಸೆಮಿಫೈನಲ್. ಗೆದ್ದರಷ್ಟೇ ಪ್ರಶಸ್ತಿ ಸುತ್ತಿಗೆ. ಯಾರು ಕುಕ್ಕುಂದೂರು ರಾಯಲ್ಸ್ ತಂಡವನ್ನ ಆ ಒಂದು ಅದ್ಭುತ ಫೈನಲ್ನಲ್ಲಿ ಯಾರು ಎದುರಿಸುತ್ತಾರೆ ಎಂಬುದಕ್ಕೆ ಇನ್ನುಳಿದ ಚೆಂಡುಗಳು ಇಲ್ಲಿ ಸಾಕ್ಷಿಯಾಗಲಿಕ್ಕಿವೆ. ಎಸೆತಗಾರಿಕೆಯಲ್ಲಿ ಮತ್ತೆ ಮುಂದುವರಿಯುತ್ತ ಬಲಗೈ ಎಸೆತಗಾರ ನೀಳಕಾಯದ ವ್ಯಕ್ತಿ ಈ ನಿತಿನ್. ಆಡುವ ತುದಿಯಲ್ಲಿದ್ದಾರೆ ಬಾಶೀತ್ ಉಳ್ಳಾಲಬೈಲ್ ಆಡುವ ತುದಿಯಲ್ಲಿ. ಫೈಟರ್ಸ್ ಬಂಗ್ಲೆಗುಡ್ಡೆ ತಂಡದ ಪರವಾಗಿ ಮತ್ತೆ ಮಂಡಿಯೂರಿ ದಂಡಿಸುವ ಪ್ರಯತ್ನ. ಒಂಟಿ ಓಟ ಬಂದಿದೆ. 2 ಓಟಕ್ಕಾಗಿ ಓಡ್ತಾ ಇದ್ದಾರೆ. ಇಲ್ಲೇ ಒಂದು ವೇಳೆ ಅಜೀಂ ಇದನ್ನು ಮಧ್ಯದಲ್ಲಿ ತಡೆದ್ರು, ಒಂದು ವೇಳೆ
ಗೂಟ ರಕ್ಷಣೆ ವಿಭಾಗಕ್ಕೆ ಬಿಟ್ಟಿದ್ರೆ ಅಪಾಯ ಖಂಡಿತ ಇತ್ತು. ಭಾಷಿತಿಗೆ ಅಪಾಯವಿತ್ತು. 2 ಓಟ ಭಾಷಿತ್ ಖಂಡಿತ ಫೈಟರ್ಸ್ ಬಂಗ್ಲೆಗುಡ್ಡೆ ತಂಡವನ್ನ ಆ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಆಡಿದ ರೀತಿಯನ್ನು ಮೆಚ್ಚಲೇಬೇಕು. ಕೊನೆಯವರೆಗೆ ನಿಂತು ಕ್ರೀಸಿಗೆ ಅಂಟಿಕೊಂಡು ಫೈಟರ್ಸ್ ಬಂಗ್ಲೆಗುಡ್ಡೆ ತಂಡವನ್ನ ಆಧರಿಸಿದ ಆಟಗಾರ ಮತ್ತೆ ಬಲವಾದ ಹೊಡೆತ ಗಾಳಿಯಲ್ಲಿ ಚಡಿಸಿ ಮಾರಗೆ ಹೊರಗೆ 4 ಓಟಗಳು. ಲೆಗ್ ಸೈಡ್ ವಿಭಾಗದಲ್ಲಿ ಈ ಭಾಷಿತ್ ಬಾರಿಸಿದ 4 ಓಟ ಅಂಕಿಅಂಶ ಪಟ್ಟಿಯಲ್ಲಿ 11 ಓಟಗಳಿಗೆ ನೆಗೆತ ಕಂಡಿದೆ. ಇದು ಫೈಟರ್ಸ್ ಬಂಗ್ಲೆಗುಡ್ಡೆ. ಜೆಕೆ ಟೇಕರ್ಸ್ ಮನಗಾಣಬೇಕಾಗಿದೆ ಮತ್ತೆ ಈ ಪಂದ್ಯದ ಮಹತ್ವವನ್ನ. ಇಂತಹದು ಒಂದು ಅವಕಾಶ. ಮತ್ತೆ ಮುಂದುವರಿದು ಸೊಗಸಾಗಿ ದಂಡಿಸುವ ಪ್ರಯತ್ನದಲ್ಲಿ 1 ಓಟ. ಆ ಅಂಕಿಅಂಶ ಪಟ್ಟಿಯಲ್ಲಿ 1 ಓಟದೊಂದಿಗೆ 12 ಬಂದಿದೆ. ಬಹಳಷ್ಟು ಅದ್ಭುತ ತಂಡಗಳನ್ನು ಕಟ್ಟಿಕೊಂಡು 12 ತಂಡಗಳು ಭಾಗವಹಿಸಿದ ಈ ಟೂರ್ನಿ ಈಗ ಒಂದು ತಂಡ ಕುಕ್ಕುಂದೂರು ರಾಯಲ್ಸ್ ಫೈನಲ್ಗೆ ತಲುಪಿದೆ. ಇಲ್ಲಿ ಉಪಾಂತ್ಯ ಪಂದ್ಯದಲ್ಲಿ 2 ತಂಡಗಳ ನಡುವಿನ ಜಿದ್ದಾಜಿದ್ದಿನ ಹೋರಾಟವಿದು. ಜೆಕೆ ಅಟ್ಯಾಕರ್ಸ್ ವಿರುದ್ಧವಾಗಿ ಫೈಟರ್ಸ್ ಒಂದು ಕಡೆ ಬಂಗ್ಲೆಗುಡ್ಡೆಯ ಫೈಟರ್ಸ್ ಹೋರಾಟಗಾರರು, ಇನ್ನೊಂದು ಕಡೆಗೆ ಜೆಕೆ ಕೊಕ್ರಾಡಿಯ ದಾಳಿಗಾರರು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಮತ್ತೆ ಚೆಂಡನ್ನ ಬೇಗನೆ ಕೈಗೆತ್ತಿಕೊಂಡಲ್ಲಿ ಆ ವಿನೀತ್ರವರ ವಿಕೆಟ್ ಅನ್ನು ಪಡೆಯಬಹುದಿತ್ತು ಮಹೇಶ. ಮತ್ತೆ ಓವರ್ನ ಮುಕ್ತಾಯಕ್ಕೆ ಅಂಕಿಅಂಶ ಪಟ್ಟಿಯಲ್ಲಿ 14. ಇದು 8 ಓವರ್ನ ಪಂದ್ಯ. ಯೋಚನೆ, ಸಮಯ, ಸಂದರ್ಭ ಎಲ್ಲವನ್ನ ಯೋಚಿಸಿ ಆಡಬೇಕಾಗಿದೆ. ಕಾರಣ ಇದು ಪ್ರತಿಷ್ಠಿತ ಟೂರ್ನಿ. SPC ಕ್ರಿಕೆಟರ್ಸ್ ಕಾರ್ಕಳ ಇದರ 30ನೇ ವರ್ಷದ ಸಂಭ್ರಮಾಚರಣೆಯ ಈ ಸಂದರ್ಭದಲ್ಲಿ ಸಾಹಿಲ್ ಅವರ ಸಾರಥ್ಯದಲ್ಲಿ, ಬಂಡಿಮಠ ಫೌಂಡೇಶನ್ನ ಸಹಯೋಗದಲ್ಲಿ, ಕಾರ್ಕಳ ಕ್ರಿಕೆಟ್ ಅಸೋಸಿಯೇಷನ್ ಇದರ ಸಹಭಾಗಿತ್ವದಲ್ಲಿ, ಮೂಡಬಿದ್ರೆ ಕ್ರಿಕೆಟ್ ಸಂಸ್ಥೆಯ ಸಹಯೋಗದಲ್ಲಿ ನಡೆಯುತ್ತಿರುವಂತಹ ಅದ್ಭುತವಾದ ಪಂದ್ಯ ಇದು. ಕಾರ್ಕಳ ಬೆದ್ರಾ ಪ್ರೀಮಿಯರ್ ಲೀಗ್ 2025 ಕೊನೆಯ ದಿನದ ಪ್ರಶಸ್ತಿ ಸುತ್ತಿನ ಪಂದ್ಯಗಳು. ಇದು ದ್ವಿತೀಯ ಸೆಮಿಫೈನಲ್. ಜೆಕೆ ಅಟ್ಯಾಕರ್ಸ್ ವಿರುದ್ಧವಾಗಿ ಫೈಟರ್ಸ್ ಬಂಗ್ಲೆಗುಡ್ಡೆ ಈಗಾಗಲೇ 1 ವಿಕೆಟ್ ಅನ್ನು ಕಳೆದುಕೊಂಡು 2 ಓವರ್ನ ಮುಕ್ತಾಯಕ್ಕೆ 14 ಬಂದಿದೆ. ಇದು 8 ಓವರ್ನ ಪಂದ್ಯ. ಇದು ಪ್ರಥಮ ಇನ್ನಿಂಗ್ಸ್. 3ನೇ ಓವರಿಗಾಗಿ ಮತ್ತೆ ಆ ಪ್ರಥಮ ಓವರ್ ಅನ್ನು ಅದ್ಭುತವಾಗಿ ಎಸೆದಂತಹ ಅದೇ ತನ್ನೂರವರ ಆಗಮನವಾಗಿದೆ. ಆಡುವ ತುದಿಯಲ್ಲಿ ಭಾಷಿತ್ ರವರಿದ್ದಾರೆ. ತನ್ನು ಕೈಯಲ್ಲಿ ಚೆಂಡು, ಭಾಷಿತ್ ಕೈಯಲ್ಲಿ ದಂಡು. ಚೆಂಡು ದಾಂಡಿನ ಸಮರಕ್ಕೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟದ್ದು ಅದು SPC ಕ್ರಿಕೆಟರ್ಸ್ ಕಾರ್ಕಳ. ಮುಂದುವರಿದು ಪ್ರಥಮ ಚೆಂಡಿಗಾಗಿ ನೆಲಕ್ಕೆ ಬಡಿಯುತ್ತ ತೀರ್ಪುಗಾರರನ್ನು ಬಿಡುತ್ತ ಪ್ರಥಮ ಚೆಂಡಿದು. ಮತ್ತೆ ರಕ್ಷಣಾತ್ಮಕ ಆಟ, ತಟ್ಟಿ ಮುಟ್ಟಿ ಬಹಳಷ್ಟು ಸುಂದರತೆಯ ದಂಡನೆ ಇದು ನೋಡಿ. ಕ್ಷೇತ್ರ ಪಾಲಕರು ಓಡಿದರೂ ಮತ್ತೆ 4 ಓಟ ಬಂದಿದೆ. ತನ್ನೂರವರ ವೇಗಕ್ಕೆ ಸರಿಯಾಗಿ ದಂಡನ್ನ ಸ್ಪರ್ಶಿಸುವ ಮೂಲಕ ಭಾಷಿತ್ ಈರುವರು ಕ್ಷೇತ್ರ ಪಾಲಕರ ನಡುವೆ ಅಂತರವನ್ನು ಕಾಯ್ದುಕೊಳ್ಳುವಂತೆ ದಂಡಿಸಿದ್ರು. ಅಲ್ಲಿ ಬೌಂಡರಿ ಲಭ್ಯವಾಗಿದೆ. 4 ಓಟಗಳು. ಅಂಕಿಅಂಶ ಪಟ್ಟಿಯಲ್ಲಿ ಈ 4 ಓಟದೊಂದಿಗೆ 18 ಬಂದಿದೆ. ಅಂಕಿಅಂಶ ಪಟ್ಟಿಯಲ್ಲಿ 18 ಯಾರಿಗೆ ಉಂಟು ಈ ಅದ್ಭುತ ಪಂದ್ಯದ ವಿಜಯದ ನಂಟು. ಮುಂದುವರಿದು ತನ್ನು ದ್ವಿತೀಯ ಬಾರಿಗೆ ತನ್ನ ಕ್ಷೇತ್ರ ಪಾಲಕರ ದಿಸೆಯನ್ನು ಬದಲಾಗುತ್ತಾ ಮತ್ತೆ ದ್ವಿತೀಯ ಚೆಂಡಿಗಾಗಿ ಗೂಟ ರಕ್ಷಣೆಯಲ್ಲಿ ಅಜೀಂ ಯಾವುದೇ ಸಮಯ ಸಂದರ್ಭ ಯಾವುದೇ ಮೈದಾನವಿರಲಿ ತನ್ನ ತಂಡಕ್ಕಾಗಿ ಕೆಚ್ಚದೆಯ ಹೋರಾಟವನ್ನು ನೀಡಬಲ್ಲ ಒಂದು ಆಟಗಾರ. ಮತ್ತೆ ತಿರುಗಿದ್ರು
ಒಂದೋಟ ಬಂತು. ಈ ಒಂಟಿ ಓಟದೊಂದಿಗೆ ಅಂಕಿ ಅಂಶ ಪಟ್ಟಿಯಲ್ಲಿ 19 ಬಂದಿದೆ. ಪಂದ್ಯಾವಳಿ ಅತ್ಯಂತ ಸುಂದರವಾಗಿ ಮೂಡಿ ಬರ್ತಾ ಇದೆ. 4 ದಿನದ ಪಂದ್ಯ, ಆದರೆ ಇದಕ್ಕೆ ಪಟ್ಟ ಪರಿಶ್ರಮ ಅದು ಅಷ್ಟಿಷ್ಟಲ್ಲ. ಸಾಹಿಲ್ ಅವರ ಈ ಒಂದು ಸಾಮರ್ಥ್ಯವನ್ನು, ಸಂಘಟನೆಯ ಚತುರತೆಯನ್ನು ಮೆಚ್ಚಲೇಬೇಕು. ಯಾವುದೇ ತಂಡವನ್ನು ಕೂಡಿಕೊಂಡ್ರು, ಯಾವುದೇ ಸಂಸ್ಥೆಯನ್ನು ಸೇರಿಕೊಂಡ್ರೂ ಕೂಡ ಅಲ್ಲಿ ತನ್ನ ಕರ್ತವ್ಯವನ್ನು ಅದ್ಭುತವಾಗಿ ನಿರ್ವಹಿಸರು ಈ ಸಾಹಿಲ್. ವಿದೇಶದಿಂದ 2025 ಈ ಭಾಗಕ್ಕೆ, ತಾಯ್ನಾಡಿಗೆ ಬಂದಾಗ ಒಂದು ಅದ್ಭುತವಾದ ಪಂದ್ಯವನ್ನು ಆಯೋಜಿಸಬೇಕು. ಆ ನಿಟ್ಟಿನಲ್ಲಿ ಈ ಕಾರ್ಕಳದಲ್ಲಿ ಮತ್ತೆ ಕ್ರಿಕೆಟ್ನ ಸಂಭ್ರಮ ಮೆರೆಯಬೇಕು ಎನ್ನುವ ನಿಟ್ಟಿನಲ್ಲಿ ಇದಕ್ಕಾಗಿ ದುಡಿದ ಶ್ರಮ ಅಷ್ಟಿಷ್ಟಲ್ಲ, ನೋಡಲು ಸುಂದರವಾಗಿ ಕಾಣ್ತದೆ. ಅಂಕಣವಿರಲಿ, ಅಂಕಿಅಂಶ ಬರವಣಿಗೆ ಇರಲಿ, ನೇರ ಪ್ರಸಾರವಿರಲಿ, ಇನ್ನಿತರ ಯಾವುದೇ ಇದರ ಒಂದು ಸಿದ್ಧತೆ ಇರಲಿ, ಅದಕ್ಕಾಗಿ ಓರ್ವ ಎಷ್ಟೊಂದು ಹೆಗಲು ಕೊಟ್ಟು ಅದನ್ನು ಜವಾಬ್ದಾರಿಯಿಂದ ಮಾಡಬೇಕಾದ್ರೆ ಅದು ಬಹಳಷ್ಟು ಕಷ್ಟ ಸಾಧ್ಯ. ಓರ್ವನಿಂದ ಇಷ್ಟೊಂದು ಯೋಚನೆಗಳು ಇಷ್ಟು ಸೊಗಸಾಗಿ ಮೂಡಿಬರುತ್ತದೆ ಎಂದಾದರೆ ಕ್ರಿಕೆಟ್ನ ಸ್ಫೂರ್ತಿ, ಕ್ರಿಕೆಟ್ಗೆ ಇರುವಂಥ ಅವರ ಪ್ರೀತಿ ಮೆಚ್ಚಲೇಬೇಕು. ಸಾಹಿಲ್ ರವರಿಗೆ ಈ ಅದ್ಭುತ ಪಂದ್ಯಾಕೂಟಕ್ಕಾಗಿ ಒಂದು ಕ್ರೀಡಾಭಿಮಾನಿಗಳೇ ಜೋರಾದ ಚಪ್ಪಾಳೆಯನ್ನು ಕೊಟ್ಟು ಬಿಡಿ. ಇಂತಹ ಅದ್ಭುತ ಟೂರ್ನಿಯನ್ನು ಇಲ್ಲಿ ಆಯೋಜಿಸಿದ ಕೀರ್ತಿ ಅವರಿಗೆ ಇಲ್ಲಿ ಸಲ್ತದೆ. ಮುಂದುವರಿದು ಅಂಕಿಅಂಶ ಪಟ್ಟಿಯಲ್ಲಿ ಮತ್ತೆ ಒಂದು ಓಟ ಬರ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 21 ಬಂದಿದೆ. ಮತ್ತೆ ಈ ಟೂರ್ನಿಯಲ್ಲಿ ವೇದಿಕೆಯಲ್ಲಿದ್ದಾರೆ ರಿಜ್ವಾನ್ ಖಾನ್. ಬಂಡಿಮಠ ಫೌಂಡೇಶನ್ ಮೂಲಕ ಸಾಕಷ್ಟು ಸೇವೆಯನ್ನು ಸಲ್ಲಿಸಿದವರು. ಅವರ ಸಾಹಿಲ್ ರವರ ಜೊತೆಗೇಡಿ ಈ ಪಂದ್ಯವನ್ನು ಆಯೋಜಿಸ್ತಾ ಇದೆ SBC ಕ್ರಿಕೆಟರ್ಸ್ ಕಾರ್ಕಳ ಸಂಸ್ಥೆಯ ಸರ್ವರ ಸಹಕಾರವನ್ನು ಪಡೆದು ಮುಂದುವರಿದು ಕೊನೆಯ ಬಾರಿಗೆ ಚೆಂಡನ್ನು ಎಸೆಯಬೇಕಾಗಿದೆ. ಅಂಕಿಅಂಶ ಪಟ್ಟಿಯಲ್ಲಿ 21 ಮುಂದುವರಿದು ಮತ್ತೆ ಇಲ್ಲಿ ಆಡುವ ತುದಿಯನ್ನು ವಿನೀತ್ ಕಾಯ್ದಿರಿಸಿಕೊಳ್ತಾ ಇದ್ದಾರೆ. 22 ಬಂದಿದೆ. ಹದಿನೆಂಟು ಚೆಂಡು ಮುಕ್ತಾಯ, 22 ಬಂದಿದೆ. ಕ್ರೀಡಾಭಿಮಾನಿಗಳೇ, JK ಅಟ್ಯಾಕರ್ಸ್ ತಂಡ ತನ್ನ ಲಭ್ಯವಿರುವ ಬತ್ತಳಿಕೆಯಿಂದ ಯಾವ ಬಾಣವನ್ನ ಫೈಟರ್ಸ್ ಬಂಗ್ಲಗುಡ್ಡೆ ತಂಡಕ್ಕೆ ಗುರಿ ಮಾಡ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. JK ಅಟ್ಯಾಕರ್ಸ್ ತಂಡದ ಡಗೌಟ್ನಲ್ಲಿ ಈ ಅಂಡರಾಮ್ ಕ್ರೀಡಾ ಜಗತ್ತು ಕಂಡಂತ ಓರ್ವ ಶ್ರೇಷ್ಠ ಆಟಗಾರ, ಅದೇ ರೀತಿ ಅತ್ಯುತ್ತಮ ತರಬೇತಿಯನ್ನು ಕೂಡ ನೀಡಬಲ್ಲಂತಹ ಆಸೀಫ್ ಅಡ್ಡೂರ್ ಅವರನ್ನು ಕಾಣಬಹುದು. ಈ ಪಂದ್ಯಾವಳಿಗೆ ಸಂಘಟಕರ ಪರವಾಗಿ, ನೆರೆದಿರುವ ಕ್ರೀಡಾಭಿಮಾನಿಗಳ ಪರವಾಗಿ ಅವರಿಗೆ ಇಂದಿನ ಪ್ರಶಸ್ತಿ ಸುತ್ತಿನ ಪಂದ್ಯಗಳಿಗಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರಿಕೊಂಡವರಿದ್ದೇವೆ. ಅವರ ಉಪಸ್ಥಿತಿಯನ್ನು ಗೌರವದಿಂದ ಗುರುತಿಸಿಕೊಂಡವರಿದ್ದೇವೆ. ಆಸೀಫ್ ಅಡ್ಡೂರು ಅವರೇ, ತಮಗೆ ಹೃದಯ ಸ್ಪರ್ಶಿ ಸ್ವಾಗತ. ಅದೇ ರೀತಿ ಫೈಟರ್ಸ್ ಬಂಗ್ಲಗುಡ್ಡೆ ತಂಡ ಈ ಹಂತದವರೆಗೂ ಕೂಡ ನಮ್ಮೊಂದಿಗಿದ್ದು ಬಹಳಷ್ಟು ಅದ್ಭುತವಾಗಿ ಈ ಟೂರ್ನಿಯಲ್ಲಿ ಅವರ ಒಂದು ಹಾದಿಯಲ್ಲಿ ಯಶಸ್ಸು ಇದೆ. ಮತ್ತೆ ಮುಂದುವರಿದು ತಿರುಗಿದ್ರು ವಿನೀತ್ ಮೂಡುಬಿದ್ರೆ ಪರಿಸರದಿಂದ ಈ ಭಾಗದಲ್ಲಿ ಅಡ್ಡಾದಂಡನ್ನು ಬೀಸಿ 2 ಓಟವನ್ನ ಗಳಿಸಿದ್ರು.
ಮೂರು ಚೆಂಡು ಸಂಪೂರ್ಣ. ಅಂಕಿಅಂಶ ಪಟ್ಟಿಯಲ್ಲಿ 25. ಪ್ರಥಮ ಚೆಂಡಿಗೆ 2 ಬಂತು. ಮತ್ತೆ ಅತ್ಯುತ್ತಮ ಎಸ್ತಗಾರಿಕೆಯನ್ನು ಮಾಡುವ ಎಸ್ತಗಾರ ಮುನೀಸ್ ಚೆಂಡನ್ನ ಕೈಗೆತ್ತಿಕೊಂಡು 4ನೇ ಬಾರಿಗೆ ಲೆಗ್ ಸ್ಪಿನ್ ಮಾಡಿ ಮುನೀಸ್ ಗಾಳಿಯಲ್ಲಿದ್ದ ಚೆಂಡು ನೇರವಾಗಿ ನೋಡಿ ಎಲ್ಲಿ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು. ಆ ಹುತ್ತರಿಯನ್ನು ಗಮನಿಸಿ ಬಾಸಿತ್ ಇನ್ನೇನು ದೊಡ್ಡ ಮೀನು ಬಲೆಗೆ ಬಿತ್ತು ಎನ್ನುವಷ್ಟರಲ್ಲಿ ಕೈ ಚೆಲ್ಲಿದಂತಹ ಒಂದು ಆ ಚೆಂಡು ಮತ್ತೆ ಮುಂದುವರಿದ ಮುನೀಸ್ ಮತ್ತೆ ಡಾಟೆಡ್ ಬಾಲ್. ಆದರೆ ಜೆಕೆ ಅಟ್ಯಾಕರ್ಸ್ ತಂಡದ ಕ್ಷೇತ್ರಪಾಲಕರೇ ಗಮನಿಸಿ, ತಾವೊಂದು ಅದ್ಭುತ ಅವಕಾಶವನ್ನ ಕೈ ಚೆಲ್ಲಿದ್ದೀರಿ. ಬಾಷಿತ್ ಉಳ್ಳಾಲ್ ಬೈಲ್ ಎಂತಹ ಹುತ್ತರಿ ಅದು. ಬಾಷಿತ್ ಉಳ್ಳಾಲ ಬೈಲ್ ಆ ಕ್ಯಾಚ್ ಅನ್ನ ಕೈಬಿಟ್ಟಿದ್ದೀರಿ, ಆ ಅವಕಾಶವನ್ನ ಕೈಬಿಟ್ಟಿದ್ದೀರಿ. ಒಂದು ಬಹುಮುಖ್ಯ ಪಂದ್ಯದಲ್ಲಿ ಅಂತಹ ದೊಡ್ಡ ಆಟಗಾರನ ಅವಕಾಶ ಪದೇ ಪದೇ ಸಿಗುವುದಿಲ್ಲ. ಗಂಡನೊಂದಿಗೆ ಜಗಳವಾಡಿ ತವರು ಮನೆಗೆ ತೆರಳಿ ಹೋದಂತ ಹೆಂಡತಿಯನ್ನ ಮರುದಿನ ಸಮಾಧಾನ ಮಾಡಿ ಕರೆತರಬಹುದು. ಆದರೆ ಇಂತಹ ಸಿಂಹ ಗರ್ಜನೆಯ ಆಟಗಾರನ ಕ್ಯಾಚ್ ಅನ್ನ ಕೈ ಚೆಲ್ಲಿದರೆ ಮತ್ತೆ ಸಿಗುವುದೇ? ಮುಂದುವರಿದ ಮತ್ತೆ ನಿತೀನ್ ರವರ ಆಗಮನವಾಗಿದೆ. ಅಂಕಿಅಂಶ ಪಟ್ಟಿಯಲ್ಲಿ 4 ಓವರ್ನ ಮುಕ್ತಾಯಕ್ಕೆ 26. ಯಾರು ಈ ಪಂದ್ಯವನ್ನ ಗೆಲ್ಲುವವರು ಯಾರು? ಮತ್ತೆ ಎಸ್ತಗಾರಿಕೆಯಲ್ಲೇ ನೆಲ ಕಚ್ಚಿದ ಚೆಂಡಿದು ಬಲವಾದ ಮನವಿ ಇದು ನೆಲ ಕಚ್ಚಿದ ಚೆಂಡು ಬಲವಾದ ಮನವಿ. ಆದರೆ ತೀರ್ಪುಗಾರರು ಮನವಿಯನ್ನ ಸಲ್ಲಿಸಿದ್ರು. ಮತ್ತೆ ಆ ಚೆಂಡು ಸಾಗಿ ಬಂದ ರೀತಿಯನ್ನು ನೋಡಿ ನೆಲದಲ್ಲಿ ಧೂಳಬ್ಬಿಸಿಕೊಂಡು ಆಡುವ ತುದಿಗೆ ಬಂದಿತ್ತು ಆ ಚೆಂಡು. ಸಂಪೂರ್ಣವಾಗಿ ಬಾಷಿತ್ ರವರನ್ನ ಕಟ್ಟಿ ಹಾಕ್ತಾ ಇದ್ದಾರೆ ನಿತಿನ್ ಓರ್ವ ಪ್ರಮುಖ ಎಸೆತಗಾರ ಜೆಕೆ ಅಟ್ಯಾಕರ್ಸ್ ತಂಡವನ್ನು ಪ್ರತಿನಿಧಿಸಿಕೊಂಡು ದ್ವಿತೀಯ ಚೆಂಡಿಗಾಗಿ ತೀರ್ಪುಗಾರರನ್ನು ಬಿಡುತ್ತ ಮತ್ತೆ ನೆಲ ಕಚ್ಚಿದ ಚೆಂಡು, ಮತ್ತೆ ಬಲವಾದ ಮನವಿ.
ಮತ್ತೊಂದು ಅದ್ಭುತ ಚೆಂಡಿದು. 2 ಚೆಂಡು ಅಂಕಿಅಂಶ ಪಟ್ಟಿಯಲ್ಲಿ ಬಂದದ್ದು 27. ಇದು 5ನೇ ಓವರ್ನ ಚಾಲ್ತಿ. ಆಡುವ ತುದಿಯಲ್ಲಿ ವಿನೀತ್, ಆಡದ ತುದಿಯಲ್ಲಿ ಬಾಶಿತ್ ಉಳ್ಳಾಲಬೈಲ್, ಎಸ್ತಗಾರಿಕೆಯಲ್ಲಿ ನಿತಿನ್ ಚೆಂಡನ್ನು ಕೈಗೆತ್ತಿಕೊಂಡು 2 ಚೆಂಡನ್ನು ಸಂಪೂರ್ಣಗೊಳಿಸಿ 27 ಗಳಿಸಿ ದ್ವಿತೀಯ ಸೆಮಿಫೈನಲ್ನಲ್ಲಿ ಯಾವ ರೀತಿಯಾಗಿ 2 ತಂಡಗಳಲ್ಲಿ ಸವ್ಯಸಾಚಿ ಆಟಗಾರರು ಪ್ರದರ್ಶನವನ್ನು ನೀಡ್ತಾರೆ ಎಂಬುದಕ್ಕೆ ಮುಂದಿನ ಚೆಂಡು. 3ನೇ ಬಾರಿಗೆ ಮತ್ತೆ ಹೊಡೆತ. ಲೆಗ್ ಸೈಡ್ ಭಾಗದಲ್ಲಿ ಚೆಂಡನ್ನು ಕೈಗೆತ್ತಿಕೊಂಡ್ರು ಮಾರ್ಕ್ ಮಹೇಶ್ JK ಅಟ್ಯಾಕರ್ಸ್ ತಂಡವನ್ನು ಪ್ರತಿನಿಧಿಸಿಕೊಂಡು. ಮತ್ತೆ 3 ಚೆಂಡು ಸಂಪೂರ್ಣ. ಅಂಕಿಅಂಶ ಪಟ್ಟಿಯಲ್ಲಿ ಬಂದಿದೆ 28. ಮುಂದುವರೆದು ನಿತಿನ್ ಎಸ್ತಗಾರಿಕೆಯಲ್ಲೇ ಬಲಗೈ ಎಸ್ತಗಾರಿಕೆ ಬಲವಾದ ಹೊಡೆತವನ್ನು ಲೆಗ್ ಸೈಡ್ ಭಾಗದಲ್ಲಿ ತಳ್ಳಿದ್ರು ಮುನೀಸ್ ಚೆಂಡಿನತ್ತ. ಮುನೀಸ್ ಚೆಂಡನ್ನು ಕೈಗೆತ್ತಿಕೊಂಡ್ರು. ಥ್ರೋ ಬಿದ್ದಿದೆ. ಇದು ಅಪಾಯದ ತುದಿಯಲ್ಲಿ, ಬಹುತೇಕ ಇದು ಅಪಾಯದ ಕರೆಗಂಟೆ. ಫೈಟರ್ಸ್ ಬಂಗ್ಲೆಗುಡ್ಡೆ ತಂಡದ ಬಾಶಿತ್ ಅಪಾಯದ ತುದಿಯಲ್ಲಿ. ತೃತೀಯ ತೀರ್ಪುಗಾರರ ಮೊರೆ ಹೋಗಲಾಗಿದೆ. ಅಚ್ಚುಕಟ್ಟಿನ ನಿರ್ವಹಣೆ, ದಕ್ಷ ತೀರ್ಪುಗಾರಿಕೆ, ತೃತೀಯ ತೀರ್ಪುಗಾರರ ನಿರ್ಧಾರಕ್ಕಾಗಿ ನಾವು ಬಹುತೇಕ ಅಪಾಯದ ಕರೆಗಂಟೆ, ಬಹುತೇಕ ಅಪಾಯದ ಕರೆಗಂಟೆಯದು. ಆದರೂ ತೃತೀಯ ತೀರ್ಪುಗಾರರು ಕೂಲಂಕುಷವಾಗಿ ಪರಿಶೀಲಿಸ್ತಾ ಇದ್ದಾರೆ. ತಾಂತ್ರಿಕ ನಿರ್ವಹಣೆಯನ್ನು ಮಾಡ್ತಿರುವಂತಹ M9 ಸ್ಪೋರ್ಟ್ಸ್ನ ಸದಸ್ಯರ ಸೇವೆಯನ್ನು ಗೌರವಿಸಿಕೊಂಡು ನೋಡಿ, ಅದ್ಭುತವಾಗಿ ನೇರ ಪ್ರಸಾರವನ್ನು ಬಿತ್ತರಿಸುತ್ತಿರುವ ಸಂಸ್ಥೆ ಅದು M9 ಸ್ಪೋರ್ಟ್ಸ್. ಆ M9 ಸ್ಪೋರ್ಟ್ಸ್ ಅನ್ನ ಯೂಟ್ಯೂಬ್ನಲ್ಲಿ ಔಟ್ ಅಪಾಯ ಬಹುತೇಕವಿತ್ತು. ಅದು ಇಲ್ಲಿ ತೀರ್ಪುಗಾರರ ನಿರ್ಣಯ, ತೃತೀಯ ತೀರ್ಪುಗಾರರ ನಿರ್ಣಯವದು. ಇಲ್ಲಿ ನಿರ್ಗಮನ ಬಾಶಿತ್ ಉಳ್ಳಾಲಬೈಲ್ ಕ್ಯಾಚ್ ಅನ್ನ ನೀಡಿದ್ರು, ಕೈ ಚೆಲ್ಲಿದ್ರು. JK ಅಟ್ಯಾಕರ್ಸ್ ಪಡೆಯುವಲ್ಲಿ ವಿಫಲರಾದರೂ ಕೂಡ ರನ್ಔಟ್ ಮುಖಾಂತರ ಈ ವಿಕೆಟ್ ಅನ್ನು ಪಡೆಯುವಲ್ಲಿ ಸಫಲತೆ. M9 ಸ್ಪೋರ್ಟ್ಸ್ ಇದನ್ನ ಲೈವ್ ರೂಪದಲ್ಲಿ ಬಿತ್ತರ ಮಾಡ್ತಾ ಇದೆ. ವೀಕ್ಷಕರು ವೀಕ್ಷಣೆಯನ್ನ ಸಹಸ್ರ ಸಂಖ್ಯೆಯಲ್ಲಿ ಮಾಡ್ತಾ ಇದ್ದಾರೆ. ಆ ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವಂತೆ ನಾವು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡವರಿದ್ದೇವೆ. ಪಂದ್ಯದಲ್ಲಿ ಮುಂದುವರಿದು ಪ್ರಸಾದ್ ರವರ ಆಗಮನವಾಗಿದೆ. ಪ್ರಸಾದ್ ಕಾರ್ಕಳದ ಈ ಭಾಗದಲ್ಲಿ ಓರ್ವ ಸವ್ಯಸಾಚಿ ಆಟಗಾರ, ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ನೆಚ್ಚಿನ ಆಟಗಾರ, ಕ್ರೀಡಾಭಿಮಾನಿಗಳ ನೆಚ್ಚಿನ ಆಟಗಾರ ಈ ಪ್ರಸಾದ್ ಬಾರಿಸುವ ಪ್ರತಿ ಸಿಕ್ಸರ್ಗೆ ರೈಸಿಂಗ್ ಸ್ಟಾರ್ ಅಂಬಾಭವಾನಿ ಸಂಸ್ಥೆ ಕೊಡಮಾಡ್ತಾ ಇದೆ 1,000 ರೂಪಾಯಿಗಳ ನಗದು ಬಹುಮಾನ. ಅಂಕಿಅಂಶ ಪಟ್ಟಿಯಲ್ಲಿ 29. 5ನೇ ಓವರಿನಲ್ಲಿ 2 ಚೆಂಡು ಬಾಕಿ. 5ನೇ ಚೆಂಡಿಗಾಗಿ ನಿತಿನ್ ಚೆಂಡನ್ನು ಕೈಗೆತ್ತಿಕೊಂಡು ಹುತ್ತರಿಗಳನ್ನು ಸುತ್ತುವ ಮಾದರಿಯಲ್ಲಿ ಬಲಗೈ ಎಸ್ತಗಾರಿಕೆ. ಮತ್ತೆ ಕೊಂಚ ಮಟ್ಟಿನ ಕ್ಷೇತ್ರ ಪಾಲನೆಯ ಬದಲಾವಣೆಯೊಂದಿಗೆ ಅಜೀಂ ರವರ ಹೋರಾಟವನ್ನು ಮೆಚ್ಚಲೇಬೇಕು. ಆ ಸ್ಫೂರ್ತಿಯನ್ನು ನೋಡಿ ಗೂಟ ರಕ್ಷಣೆಯಲ್ಲಿ ತಂಡವನ್ನು ಹುರಿದುಂಬಿಸುತ್ತ ಮತ್ತೆ ಇಲ್ಲದ ರನ್ನಿಗೆ ಓಡಿದರೋ ಪ್ರಸಾದ. ವಿನೀತ್ ರವರ ವಿಕೆಟ್ ಇಲ್ಲಿ ಅಪಾಯದಲ್ಲಿತ್ತು. ನೇರ ಗುರಿ ಬಿದ್ದಿದ್ದೇ ಆದಲ್ಲಿ ಈ ಒಂದು ವಿಕೆಟ್ಗೆ ಅಪಾಯವಿತ್ತು. ಖಂಡಿತ ಇಲ್ಲಿ ತಿರುಗಿ ಬೀಳ್ತಾ ಇದೆ. JK ಅಟ್ಯಾಕರ್ಸ್ ತನ್ನಲ್ಲಿರುವ ಲಭ್ಯವಿರುವ ಆಟಗಾರರನ್ನ ಮತ್ತೆ ಹುರಿದುಂಬಿಸ್ತಾ ಇದೆ. ಮುಂದುವರಿದು ಕೊನೆಯ ಬಾರಿಗೆ ನೆಲ ಕಚ್ಚಿದ ಚೆಂಡಿದು ನೋಡಿ. ನಿತಿನ್ ರವರನ್ನ ಮೆಚ್ಚಲೇಬೇಕು. ಹೆಬ್ರಿ ಪರಿಸರದಲ್ಲಿ
ತನ್ನ ಅದ್ಭುತ ಎಸ್ತಗಾರಿಕೆಯ ಮೂಲಕ ಹೆಸರನ್ನು ಮಾಡಿದವರು ಈ ಕಾರ್ಕಳ ಭಾಗದಲ್ಲಿ ಈ ಪ್ರತಿಷ್ಠಿತ ಟೂರ್ನಿಯಲ್ಲಿ ತನ್ನ ಜವಾಬ್ದಾರಿಯನ್ನ ತನ್ನ ತಂಡಕ್ಕಾಗಿ ಅದ್ಭುತವಾಗಿ ನಿರ್ವಹಿಸಿದ್ರು. ಖಂಡಿತ ಮೆಚ್ಚಲೇಬೇಕು ಈ ಎಸ್ತಗಾರಿಕೆಯನ್ನ. ನೋಡಿ, ಮತ್ತೆ ನಗದಿನ ಪುರಸ್ಕಾರ ಪ್ರಸಾದ್ ತಾವು ಬಾರಿಸುವ ಸಿಕ್ಸರ್ ಮಾತ್ರವಲ್ಲ, ತಾವು ಗಳಿಸುವ ಬೌಂಡರಿಗೂ ಇಲ್ಲಿ ರೈಸಿಂಗ್ ಸ್ಟಾರ್ ಅಂಬಾಭವಾನಿ ತಂಡ ಸಂಸ್ಥೆಯಿಂದ ಮತ್ತೆ 1,000 ರೂಪಾಯಿಗಳ ಬಹುಮಾನ ಘೋಷಣೆಯಾಗಿದೆ. ಈ ಪ್ರತಿಷ್ಠಿತ ಟೂರ್ನಿಯಲ್ಲಿ ಬೃಹತ್ ನಗದಿನ ಮೊತ್ತ, ಮಿನುಗುವ ಶಾಶ್ವತ ಫಲಕ ಅಷ್ಟೇ ಅಲ್ಲ, ವೈಯಕ್ತಿಕ ಪುರಸ್ಕಾರಗಳು, ಅದರ ಜೊತೆಗೆ ತಮ್ಮ ಅಭಿಮಾನಿ ವರ್ಗ, ತಮ್ಮ ಮಾತೃ ಸಂಸ್ಥೆಗಳಿಂದ ನಗದಿನ ಪುರಸ್ಕಾರ ದೊರೆಯುತ್ತಾ ಇದೆ. ಖಂಡಿತವಾಗಿ ಒಂದು ಅಭೂತಪೂರ್ವ ಕ್ರಿಕೆಟ್ ಟೂರ್ನಿ ಕಾರ್ಕಳದ ಗಾಂಧಿ ಮೈದಾನದಲ್ಲಿ ಇಲ್ಲಿ 3 ದಿನ ಮುಗಿದು ಇದು 4ನೇ ದಿನ. ಖಂಡಿತ ಇಂತಹ ಒಂದು ಅದ್ಭುತ ಪಂದ್ಯಾವಳಿಯನ್ನ ಆಯೋಜಿಸಿದ ಸಂಘಟಕರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಲೇಬೇಕು. ಮುಂದುವರಿದು ಎಸ್ತಗಾರಿಕೆಯಲ್ಲಿ ಅಜೀಂ. ನೋಡಿ, ಮತ್ತೆ ನಗದಿನ ಪುರಸ್ಕಾರ ಬರ್ತಾ ಇದೆ ಪ್ರಸಾದ್ಗೆ, ತಮ್ಮ ಅಭಿಮಾನಿ ವರ್ಗ. ಅದೇ ರೀತಿ ನ್ಯೂ ಸ್ಟಾರ್ ಸಂಸ್ಥೆ ತಮಗೆ ಪ್ರತಿ ಬೌಂಡರಿ, ಪ್ರತಿ ಸಿಕ್ಸರ್ಗೂ 1,000 ರೂಪಾಯಿಯನ್ನ ಘೋಷಣೆ ಮಾಡ್ತಾ ಇದೆ. ಮತ್ತೆ ನಗದಿನ ಪುರಸ್ಕಾರಗಳ ಸುರಿಮಳೆಯೇ ದೊರಕ್ತಾ ಇದೆ ಇಲ್ಲಿ. ಆದರೆ ಚೆಂಡನ್ನ ಕೈಗೆತ್ತಿಕೊಂಡಿರುವುದು ಅದು ಅಜೀಂ. ಯಾವುದೇ ಮೈದಾನವಿರಲಿ, ಯಾವುದೇ ಸಂದರ್ಭವಿರಲಿ, ಅದರಲ್ಲೂ ಇದು ಜೆಕೆ ಅಟ್ಯಾಕರ್ಸ್ ತಂಡದ ಕಪ್ತಾನ. ಅಷ್ಟು ಸುಲಭ ಸಾಧ್ಯದಲ್ಲಿ ಪಂದ್ಯವನ್ನು ಬಿಟ್ಟು ಕೊಡದಂತಹ ಜಾಯಮಾನ ಅವರದು. ಮೂಡುಬಿದಿರೆ ಪರಿಸರದಿಂದ ಮಂಗಳೂರು ಪರಿಸರದಲ್ಲೂ ಕೂಡ ತನ್ನನ್ನು ತೊಡಗಿಸಿಕೊಂಡು ಈ ಅಂಡರ್ ಆರ್ಮ್ನಲ್ಲಿ ತನ್ನದೇ ಆದ ಶೈಲಿಯಲ್ಲಿ ಹೆಸರು ಗಳಿಸಿದ ಈ ಅಜೀಂ, ಅದರಲ್ಲೂ ಈ ಮೈದಾನವಂತೂ ಬಹಳಷ್ಟು ಅದ್ಭುತವಾಗಿ 2 ಬಾರಿ 50 ಓಟವನ್ನು ದಾಖಲಿಸಿದ ಈ ಅಜೀಂ ಕಪ್ತಾನನಾಗಿ ಜೆಕೆ ಅಟ್ಯಾಕರ್ಸ್ ತಂಡದ ಪ್ರಭಾಗಿ. ಫೈಟರ್ಸ್ ಬಂಗ್ಲಗುಡ್ಡೆ ತಂಡ ಬಹಳಷ್ಟು ಅದ್ಭುತವಾಗಿ ಆಡ್ತಾ ಇದೆ. ಈ ಸೆಮಿಫೈನಲ್ನ ಉಪಾಂತ್ಯ ಪಂದ್ಯದ ಅವಶ್ಯಕತೆಯನ್ನ, ಮಹತ್ವವನ್ನು ಅರಿತು ಆಡ್ತಾ ಇದೆ. ಪ್ರತಿ ಒಂದು ವಿಕೆಟ್ಗೂ 500 ಇದೆ. ಇಲ್ಲಿ ನೋಡಿ, ಜನ ಕಾಂಚಾಣ, ಪ್ರತಿಯೊಬ್ಬರಿಗೂ, ಪ್ರತಿಯೊಂದು ಪ್ರತಿಭೆಗೂ ನಗದಿನ ಪುರಸ್ಕಾರ ಪದೇ ಪದೇ ಇಲ್ಲಿ ಘೋಷಣೆ ಮಾಡ್ತಾ ಇದ್ದಾರೆ. ಪಂದ್ಯ ಇಲ್ಲಿ ರೋಚಕ ಹಂತಕ್ಕೆ ತಲುಪಿದೆ. M9 ಸ್ಪೋರ್ಟ್ಸ್ ಅವರ ನೇರ ಪ್ರಸಾರ ಅಂಕಣದಲ್ಲಿ ನೆರೆದಿರುವಂಥ ಕ್ರೀಡಾಭಿಮಾನಿಗಳು, ಪ್ರತಿಷ್ಠಿತ ಟೂರ್ನಿ, 4 ದಿನಗಳ ಪಂದ್ಯ, ಇದು ಸೆಮಿಫೈನಲ್. ಇಲ್ಲಿ ಗೆದ್ದರಷ್ಟೇ ಪ್ರಶಸ್ತಿ ಸುತ್ತಿಗೆ. ಖಂಡಿತವಾಗಿಯೂ ಮೆಚ್ಚಲೇಬೇಕು. 12 ತಂಡಗಳು ಭಾಗವಹಿಸಿ ಈಗ ಒಂದು ತಂಡ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಇಲ್ಲಿ 2 ತಂಡಗಳು ಫೈಟರ್ಸ್ ಬಂಗ್ಲಗುಡ್ಡೆ ಹಾಗೂ ಜೆಕೆ ಅಟ್ಯಾಕರ್ಸ್. ಪ್ರಥಮ ಚೆಂಡು 6ನೇ ಓವರ್ನಲ್ಲಿ ಮುಗಿದಿದೆ. ಅಂಕಿ ಅಂಶ ಪಟ್ಟಿಯಲ್ಲಿ ಬಂದಿದೆ 31. ಎಫ್ಸಿಟಿ ಪುತ್ತಿಗೆ ತಂಡದ ಮನೋಜ್ ಮತ್ತೆ ಇಲ್ಲಿ 500 ಘೋಷಿಸಿದ್ದಾರೆ. ವಿಕೆಟ್ ಅನ್ನು ಪಡೆದುಕೊಳ್ತಾ ಇದ್ದೀರಿ. ಎಫ್ಸಿಟಿ ಪುತ್ತಿಗೆ ತಂಡದ ಮನೋಜ್ ನಗದಿನ ಪುರಸ್ಕಾರ ಘೋಷಿಸುವಾಗಲೇ ಎಫ್ಸಿಟಿ ಪುತ್ತಿಗೆ ತಂಡದ ಮಾಲಕ ಮನೋಜ್ ಘೋಷಿಸಿದ 500. ಆ ಕೂಡಲೇ ವಿಕೆಟ್ ಬಂದಿದೆ ನೋಡಿ, ಅಜೀಂ.
ಪಂದ್ಯವನ್ನ ಮುಂದುವರಿಸಿ ಮತ್ತೆ ಒಂದು ಓಟ. ಒಂದು ಓಟ. ಅಂಕಿಅಂಶ ಪಟ್ಟಿಯಲ್ಲಿ 32. ಅಗಲ ಚೆಂಡು, ಅಗಲ ಚೆಂಡು. ಮತ್ತೆ ಒಂದು ಓಟ, ಮತ್ತೆ ನಗದಿನ ಪುರಸ್ಕಾರ. ಫೈಟರ್ಸ್ ಬಂಗ್ಲೆಗುಡ್ಡೆ ತಂಡದ ಆಟಗಾರ ಬಾರಿಸುವ ಪ್ರತಿ ಸಿಕ್ಸರಿಗೂ 500 ರೂಪಾಯಿಗಳನ್ನು ಘೋಷಿಸ್ತಾ ಇದ್ದಾರೆ. ಇಲ್ಲಿ ಮತ್ತೆ ಪಂದ್ಯದಲ್ಲಿ ಮುಂದುವರಿದು 4 ಚೆಂಡು ಸಂಪೂರ್ಣ. ಅಂಕಿಅಂಶ ಪಟ್ಟಿಯಲ್ಲಿ 34. ಅಜೀಮ್ ಚೆಂಡನ್ನು ಕೈಗೆತ್ತಿಕೊಂಡು ಮತ್ತೆ ಆಫ್ ಸೈಡ್ ಭಾಗದಲ್ಲಿ ದಂಡಿಸಿದ್ರು. ಒಂದು ಓಟ. ಮತ್ತೆ ಮುಂದುವರಿದು ಅಜೀಮಾ. ಅಜೀಮ್ ನಿಸ್ಸೀಮ ಇಂಥ ಎಸೆತಗರೆಯಲ್ಲಿ ಈ ಅಜೀಮಾ. ದೊಡ್ಡ ಹೊಡೆತ, ಪ್ರಸಾದ. ನ್ಯೂ ಸ್ಟಾರ್ ತಂಡ ಕೊಡಮಾಡುವ 1,000. ರೈಸಿಂಗ್ ಸ್ಟಾರ್ ಅಂಬಾಭವಾನಿ ಕೊಡಮಾಡುವ 1,000. ಓವರ್ನ ಮುಕ್ತಾಯಕ್ಕೆ 41. ಆ ಕೊನೆಯ ಚೆಂಡಿನಲ್ಲಿ ಈ ಪ್ರಸಾದ್ ಎಂತಹ ಹೊಡೆತವದು. ನೆರೆದಿರುವ ಕ್ರೀಡಾಭಿಮಾನಿಗಳು ಕುಳಿತಲ್ಲಿಂದ ಎದ್ದು ನಿಂತು ಚಪ್ಪಾಳೆಯನ್ನ ಬಾರಿಸುವಂತೆ ಮಾಡಿಸುವ ಈ ಒಂದು ಹೊಡೆತ. 6 ಓಟ. ಜೆಕೆ ಅಟ್ಯಾಕರ್ಸ್ ತಂಡದ ಆ ಕೊನೆಯ 6ನೇ ಓವರಿನ ಚೆಂಡನ್ನ ಸಿಕ್ಸರ್ಗೆ ಅಟ್ಟಿದ್ರು. 41 ಬಂತು. ಇದು ಪ್ರತಿಷ್ಠಿತ ಟೂರ್ನಿಯ ದ್ವಿತೀಯ ಸೆಮಿಫೈನಲ್. ಫರ್ಮಾನ್ ಆಡುವ ತುದಿಯಲ್ಲಿದ್ದಾರೆ. ಫರ್ಮಾನ್ ದೊಡ್ಡ ಹೊಡೆತಗಳನ್ನು ಬಾರಿಸಬಲ್ಲ ಆಟಗಾರ. ಆಡುವ ತುದಿಯಲ್ಲಿ ಪ್ರಸಾದ್ 1 ಸಿಕ್ಸರ್ ಅನ್ನ ಬಾರಿಸಿ ಆಗಿದೆ. ಹ್ಯಾಟ್ರಿಕ್ ಸಿಕ್ಸರ್ ಬಾರಿಸಿದ್ದೇ ಆದಲ್ಲಿ 5,000 ರೂಪಾಯಿಗಳ ಬಹುಮಾನವನ್ನು ಘೋಷಿಸ್ತಾ ಇದ್ದಾರೆ ರೈಸಿಂಗ್ ಸ್ಟಾರ್ ಅಂಬಾಭವಾನಿ. ಮುಂದುವರಿದು ಮುನೀಸ್ ಎಸ್ತಗಾರಿಕೆ ನೆಲ ಕಚ್ಚಿದ ಚೆಂಡಿದೆ ನೋಡಿ. ಇಲ್ಲಿ ಲಯಕ್ಕೆ ಮರಳಿದೆ. ಯಾವುದೇ ಸಂದರ್ಭದಲ್ಲೂ ಮುನೀಸ್ ದಂಡುಗಾರನಿಗೆ ಅವಕಾಶವನ್ನೇ ನೀಡ್ತಾ ಇಲ್ಲ ಇಲ್ಲಿ ದಂಡಿಸಲು. ಫರ್ಮಾನ್ ಬಾರಿಸುವ ಹ್ಯಾಟ್ರಿಕ್ ಸಿಕ್ಸರ್ಗೆ ಕಾಕಾ ಬಾಯ್ಸ್ ತಂಡದ ಮಾಲಕರು 5,000 ರೂಪಾಯಿಗಳನ್ನು ಘೋಷಿಸ್ತಾ ಇದ್ದಾರೆ. ಈ ಪಂದ್ಯಾಕೂಟಕ್ಕೆ ಫೈಟರ್ಸ್ ರಿಯಾದ್ ಶುಭಾಶಯಗಳನ್ನು ಕೋರಿದ್ದಾರೆ. ತಮ್ಮ ಶುಭಾಶಯಗಳಿಗಾಗಿ ಕೃತಜ್ಞತೆಗಳನ್ನು ಸಲ್ಲಿಸಿಕೊಂಡು ಬರಿದ್ದೇವೆ. ಮತ್ತೆ ಮುನೀಸ್ ಸತತವಾಗಿ ಫರ್ಮಾನ್ ರವರನ್ನ ಕಟ್ಟಿ ಹಾಕುತ್ತಾ 3ನೇ ಚೆಂಡಿಗಾಗಿ ಈ ಲೆಗ್ ಸ್ಪಿನ್ ಮಾಡಿ ತೀರ್ಪುಗಾರರನ್ನು ಬಿಡಬೇಕಾಗಿದೆ. ಮತ್ತೆ ಇಲ್ಲಿ ನೋಡಿ, ಆ ಕೊನೆಯ ಚೆಂಡಿನಲ್ಲಿ ಸಿಕ್ಸರ್ ಬಂದಿದ್ರೆ ಆಡುವ ತುದಿಯನ್ನು ಕೂಡ ಪ್ರಸಾದ್ಗೆ ನೀಡುವಲ್ಲಿ ಯಾವುದೇ ಅವಕಾಶವನ್ನ ಈ ಮುನೀಸ್ ಫರ್ಮಾನ್ಗೆ ನೀಡ್ತಾ ಇಲ್ಲ. 3 ಚೆಂಡು ಸಾಗಿ ಬಂದ ರೀತಿಯನ್ನ ನೋಡಿ ಆಸಡಿ ಭಾಗದಲ್ಲಿ ಸರಿಯಾದ ವೇಗದಲ್ಲಿ ಮುಂದುವರಿದು ಮುನೀಸ್ ತೀರ್ಪುಗಾರರನ್ನು ಬಿಡಬೇಕಾಗಿದೆ 4ನೇ ಚೆಂಡಿಗಾಗಿ 7ನೇ ಓವರಿನಲ್ಲಿ. ಮುನೀಸ್ ನೆಲ ಕಚ್ಚಿದ ಚೆಂಡು, ಬಲವಾದ ಮನವಿ. ಮತ್ತೆ ಕೊಂಚದರಲ್ಲಿ ಕೂದಳೆಳೆಯ ಅಂತರದಲ್ಲಿ ಫರ್ಮಾನ್ ಬಚಾವ್. ಮತ್ತೆ 1 ಓಟದೊಂದಿಗೆ
ಅಂಕಿ ಅಂಶ ಪಟ್ಟಿಯಲ್ಲಿ 42 ಚೆಂಡು ಬಾಕಿ. ಮುನೀಸ್ ತನ್ನ ತಂಡಕ್ಕಾಗಿ ಅದ್ಭುತ ಎಸೆತಗಾರಿಕೆಯನ್ನು ನಡೆಸುತ್ತಾ ಪ್ರಸಾದ್ ಆಡುವ ತುದಿಯಲ್ಲಿದ್ದಾರೆ. ಇಲ್ಲಿ ಆಡುವ ತುದಿಯಲ್ಲಿ ಪ್ರಸಾದ್. ಮುಂದಿನ ಚೆಂಡು 5ನೇ ಚೆಂಡಿದು. ನೆಲ ಕಚ್ಚಿದ ಚೆಂಡು. ಮತ್ತೆ ಅತ್ಯುತ್ತಮ ಹೊಡೆತವನ್ನು ಬಾರಿಸಿದ್ರು. ಮತ್ತೆ 2 ಓಟ. ಚೆಂಡನ್ನು ಪಡೆಯುವಲ್ಲಿ ನಿತಿನ್ ತಪ್ಪನ್ನ ಮಾಡಿದ್ರು. 2 ಓಟವನ್ನು ಗಳಿಸಿ 7ನೇ ಓವರ್ನ ಕೊನೆಯ ಚೆಂಡಿದೆ. ಅಂಕಿಅಂಶ ಪಟ್ಟಿಯಲ್ಲಿ 44 ಬಂದಿದೆ. ಇದು 41 ಚೆಂಡುಗಳ ಮುಕ್ತಾಯ. ಮತ್ತೆ ದೊಡ್ಡ ಹೊಡೆತಕ್ಕೆ ಮನ ಮಾಡಿದ್ರು. ಇಲ್ಲಿ ಮತ್ತೆ ಬಲವಾದ ಮನವಿ. ಬೌಲ್ಡ್. ನೇರ ಗೂಟಕ್ಕೆ ಬಿದ್ದ ಚೆಂಡು. ಪ್ರಸಾದ್ ರವರ ಪತನವಿಲ್ಲಿ. 42 ಚೆಂಡುಗಳನ್ನು ಎದುರಿಸಿ 44 ಗಳಿಸಿ ಆಡ್ತಾ ಇದೆ. ಕೊನೆಯ 6 ಚೆಂಡು ಇದೆ. ಇಂತಹ ಸನ್ನಿವೇಶದಲ್ಲಿ ಕಾರ್ಕಳ ಬೆದ್ರಾ ಪ್ರೀಮಿಯರ್ ಲೀಗ್ 2025 ಸಾಗಿ ಬರ್ತಾ ಇದೆ. SBC ಕ್ರಿಕೆಟರ್ಸ್ ಇದರ ಸಹಯೋಗದಲ್ಲಿ ಇಲ್ಲಿ ನಮ್ಮೊಂದಿಗೆ SBC ಕ್ರಿಕೆಟರ್ಸ್ ಸಂಸ್ಥೆಯ ಮುಖ್ಯಸ್ಥರು ಮಾಲಕರು ಆದಂತಹ ಹರೀಶ್ ಶೆಟ್ಟಿ ಅವರ ಉಪಸ್ಥಿತಿ ಇದೆ. ಈ ಪಂದ್ಯಾವಳಿಗೆ ಶ್ರೀಯುತ ಶರತ್ ಬೆಂಗಳೂರು ಅವರು ಶುಭಾಶಯಗಳನ್ನು ಕೋರಿದ್ದಾರೆ. ಅದೇ ರೀತಿ ಅಜಿತ್ ಮಂಗಳೂರು ಕೂಡ ಈ ಪಂದ್ಯಾವಳಿಗೆ ಶುಭಾಶಯಗಳನ್ನು ಕೋರಿ ಶರತ್ ಬೆಂಗಳೂರವರು ತಿಳಿಸ್ತಾ ಇದ್ದಾರೆ. ಇಂತಹ ಒಂದು ಅದ್ಭುತ ಪಂದ್ಯಕ್ಕೆ ನಾನು ಸಂಪೂರ್ಣವಾಗಿ ಸಹಕಾರವನ್ನು ನೀಡ್ತೇನೆ. ಯಾವ ರೀತಿಯ ಯೋಜನೆ ಇದೆಯೋ ಅದನ್ನು ಮುಂದುವರಿಸಿ, ಯಾವ ರೀತಿಯಾಗಿ ತಮಗೆ ಪಂದ್ಯಾವಳಿಯಲ್ಲಿ ಮುಂದುವರಿಬೇಕೋ ಆ ರೀತಿಯಾಗಿ ಮುಂದುವರಿಯಿರಿ. ಅದೇ ರೀತಿ ಹರೀಶ್ ಶೆಟ್ಟಿ ಅವರ ಸಹೋದರ ಸಮಾನರಾದ ಶ್ರೀ ಶರತ್ ಬೆಂಗಳೂರು ಈ ಪಂದ್ಯಾವಳಿಗೆ ಅದ್ಭುತವಾದ ಸಹಕಾರವನ್ನು ಕೂಡ ನೀಡಿದವರು ಇಲ್ಲಿ ಶುಭಾಶಯಗಳನ್ನು ಹಾರೈಸ್ತಾ ಇದ್ದಾರೆ. ಶರತ್ ಪೂಜಾರಿ ಬೆಂಗಳೂರು ಅವರಿಗೆ ನಮ್ಮೆಲ್ಲರ ಸಂಘಟಕರ ಪರವಾಗಿ ಹಾರ್ದಿಕವಾದ ಧನ್ಯವಾದಗಳನ್ನು ಅರ್ಪಿಸಿಕೊಂಡವರಿದ್ದೇವೆ. ಎಸೆತಗಾರಿಕೆಯಲ್ಲಿ ಮಹೇಶ್ ಇದು ಹೋರಾಟದ ಮನೋಭಾವ. ಇಷ್ಟೇ ಕಾರಣವಿಷ್ಟೇ. ಮಹೇಶ ತನ್ನಲ್ಲಿ ತನ್ನ ಆಟಗಾರರು ಸಮಯದ ಪರಿಪಾಲನೆಯಲ್ಲಿ ವಿಳಂಬವಾಗಿ ಹೊರಗುಳಿದಿದ್ರೆ ಆ ಜವಾಬ್ದಾರಿಯನ್ನು ನಾನು ನಿರ್ವಹಿಸುತ್ತೇನೆ ಎಂಬ ಆ ಒಂದು ಕೆಚ್ಚದೆಯ ಧೈರ್ಯ ನೋಡಿ. ಅದ್ಭುತ ದಂಡುಗಾರ ಈ ಮಹೇಶ ಎಸೆತಗಾರಿಕೆಗೆ ಬಂದು 2 ಚೆಂಡುಗಳನ್ನು ಎಸೆತು 2 ಎಸೆತಗಳಲ್ಲಿ ಚುಕ್ಕಿಯಾಗಿ ಮಾರ್ಪಾಡು ಮಾಡಿ ಯಾವುದೇ ಓಟ ಬಿಟ್ಟುಕೊಡದೆ ಇಲ್ಲಿ ಮೆರಿತಾ ಇದ್ದಾರೆ. ಅಂಕಿಅಂಶ ಪಟ್ಟಿಯಲ್ಲಿ 44. ಜೆಕೆ ಅಟ್ಯಾಕರ್ಸ್. ಇದುವೇ ಕ್ರಿಕೆಟ್ನಲ್ಲಿ ಹೀಗೆ ಸ್ಫೂರ್ತಿ, ಛಲ, ಹೋರಾಟ ಇದ್ದರೆ ಎಂತಹ ಸಂದರ್ಭದಲ್ಲೂ ಯಾವ ತಂಡವನ್ನು ಕೂಡ ಮಣಿಸಬಲ್ಲರು ಎನ್ನುವುದಕ್ಕೆ ಇದು ಸಾಕ್ಷಿ. ಹೋರಾಟ ಇಲ್ಲಿ ಜಾರಿಯಲ್ಲಿದೆ. ಅಧಿಕೃತ ಸಂಗೀತ ಮೊಳಗ್ತಾ ಇದೆ KBPL. ಇಂತಹ ಸಂದರ್ಭದಲ್ಲಿ ಈ ಅದ್ಭುತವಾದ ಕ್ರಿಕೆಟ್ ಪಂದ್ಯಾವಳಿಗೆ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಹಾಗೂ ದಾನಿಗಳು ಶ್ರೀ ಉದಯ ಕೃಷ್ಣಯ್ಯ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರು ಆದಂತಹ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ ಅವರು ಶುಭಾಶಯಗಳನ್ನು ಕೋರಿದ್ದಾರೆ. ಅವರ ಸಹಕಾರ ಕೂಡ ದೊರೆತಿದೆ. ಅವರ ಸಹಕಾರವನ್ನು
ವಿನಯಪೂರ್ವಕವಾಗಿ ನೆನೆಸಿಕೊಳ್ಳುತ್ತಾ ಇಲ್ಲಿ ಪಂದ್ಯದಲ್ಲಿ ಮುಂದುವರೆದ ಮತ್ತೆ ಗಾಳಿ ಅಲೆ ಚೆಂಡು ಮುಕ್ತಾರ್ ದೊಡ್ಡ ಹೊಡೆತಕ್ಕೆ ಮನ ಮಾಡಿ ನೇರವಾಗಿ ಕ್ಷೇತ್ರ ಪಾಲಕನ ಕೈಗೆ ಚೆಂಡು ತಲುಪಿದೆ. ಇಲ್ಲಿ ವಿಕೆಟ್ ಮತ್ತೊಂದು ಬೀಳ್ತಾ ಇದೆ. ಮಾರ್ಕ್ ಮಹೇಶ್ ಮತ್ತೆ ಗುರುತಿಸಿಕೊಳ್ತಾ ಇದ್ದಾರೆ. ಮಾರ್ಕ್ ಮಹೇಶ್ ಹರಾಜು ಪ್ರಕ್ರಿಯೆಯಲ್ಲಿ ಬಿಡ್ಡಿಂಗ್ ನಲ್ಲಿ 46,000 ಅಂಕಗಳಿಗೆ ತನ್ನನ್ನೇಕೆ ಜೆಕೆ ಅಟ್ಯಾಕರ್ಸ್ ಖರೀದಿ ಮಾಡಿದೆ ಎಂಬುದನ್ನ ಈ ಕೊನೆಯ ಓವರ್ ಅನ್ನು ಎಸೆದು ನಿರೂಪಿಸ್ತಾ ಇದ್ದಾರೆ ಇಲ್ಲಿ ಮಹೇಶ. ಫೈಟರ್ಸ್ ಬಂಗ್ಲಗುಡ್ಡೆ ತಂಡ ಇಲ್ಲಿ ಮನಗಾಣಬೇಕಾಗಿದೆ. ಇದು ಸೆಮಿಫೈನಲ್. ಇಲ್ಲಿ ಗೆದ್ದರಷ್ಟೇ ಮುಂದಿನ ಹಂತಕ್ಕೆ. ಬಲಿಷ್ಠ ತಂಡವನ್ನ ಕಟ್ಟಿಕೊಂಡಿದ್ದೀರಿ. ಇದು ಅದ್ಭುತ ಟೂರ್ನಿ. ಇಲ್ಲಿ ಈ ಅದ್ಭುತ ಟೂರ್ನಿಯಲ್ಲಿ ತಾವು ಮುಂದುವರಿಯಬೇಕಾದರೆ ಗೆಲುವು ಅನಿವಾರ್ಯ. ಆದಷ್ಟು ಬೇಗನೆ ದಂಡುಗಾರರು ಪೆವಿಲಿಯನ್ ವಾಪಸ್ಸಾಗಿ. ಫೈಟರ್ಸ್ ಬಂಗ್ಲಗುಡ್ಡೆ ಬಲಿಷ್ಠವಾಗಿದೆ. ಮತ್ತೆ ಒಂದು ಓಟ ಬಹಿಸ್ಮುಖೇನ ಬಂದಿದೆ ಎಂಬುವ ತೀರ್ಪು. ಅಂಕಿಅಂಶ ಪಟ್ಟಿಯಲ್ಲಿ 4 ಚೆಂಡು ಮುಕ್ತಾಯವಾಗುವಾಗ 45 ಬಂದಿದೆ. 45 ನಮ್ಮೊಂದಿಗೆ ಸೊಗಸಾದ ಅಚ್ಚುಕಟ್ಟಿನ ಅಂಕಿಅಂಶ ಬರಹಗಾರರಾಗಿ ಅಜಿತ್ ಸಹಕರಿಸ್ತಾ ಇದ್ದಾರೆ. ಓಹೋ ಮಹೇಶ ಯಾವುದೇ ಅವಕಾಶವನ್ನು ನೀಡ್ತಾ ಇಲ್ಲ. ಮತ್ತೆ ಡಾಟೆಡ್ ಬಾಲ್. ಕೊನೆಯ ಚೆಂಡಿದು ಈ ಪಂದ್ಯಾವಳಿಗೆ. ಮತ್ತೆ ಈ ಕಾರ್ಕಳ ಭಾಗದ ಓರ್ವ ಅದ್ಭುತ ಆಟಗಾರ ಅಫಾನ್ ಶುಭಾಶಯಗಳನ್ನು ಕೋರಿಕೊಂಡಿದ್ದಾರೆ. ವಿದೇಶದಿಂದ ಈ ಭಾಗಕ್ಕೆ ಶುಭಾಶಯವನ್ನು ಕೋರಿಕೊಂಡಿರುವ ಅಫಾನ್ ರವರ ಶುಭಾಶಯಗಳನ್ನು ಕೃತಜ್ಞತಾಪೂರ್ವಕವಾಗಿ ನೆನೆಸಿಕೊಳ್ತಾ ಇದ್ದೇವೆ. ಮತ್ತೆ ಕೊನೆಯ ಚೆಂಡಿನಲ್ಲಿ ತೃತೀಯ ತೀರ್ಪುಗಾರರ ಮೊರೆ ಹೋಗಿದ್ದಾರೆ. ತೀರ್ಪುಗಾರರು ಆ ನಿರ್ಧಾರಕ್ಕೆ ಕಾಯ್ತಾ ಇದ್ದೇವೆ. ಓಟದ ಕಡಿತಕ್ಕಾಗಿ ತೃತೀಯ ತೀರ್ಪುಗಾರರ ಮೊರೆ ಹೋಗಲಾಗಿದೆ. ಪ್ರಥಮ ಇನ್ನಿಂಗ್ಸ್ ಮುಗಿತಾ ಇದೆ. ಫೈಟರ್ಸ್ ಬಂಗ್ಲಗುಡ್ಡೆ ತಂಡ ಪ್ರಥಮ ಇನ್ನಿಂಗ್ಸ್ ಅನ್ನ ದಂಡುಗಾರಿಕೆಯನ್ನ ಮುಗಿಸಿದೆ. ಕೊನೆಯ ಆ ಒಂದು ಎಸೆತದ ನಿರ್ಧಾರದ ನಂತರವಷ್ಟೇ ಅದೆಷ್ಟು ಓಟವನ್ನು ಗಳಿಸಿತ್ತು ಈ ತಂಡ ಎಂಬುದಾಗಿ ಇಲ್ಲಿ ನೋಡಬೇಕಾಗಿದೆ. ಡಿಜೆ ಒಂದು ನಿಮಿಷ. ಇದು ಸೆಮಿಫೈನಲ್, ದ್ವಿತೀಯ ಸೆಮಿಫೈನಲ್. ತೃತೀಯ ತೀರ್ಪುಗಾರರ ತೀರ್ಮಾನಕ್ಕೆ ಕಾಯ್ತಾ ಇದ್ದೇವೆ. ಇಲ್ಲಿ ಪ್ರಥಮ ಇನ್ನಿಂಗ್ಸ್ ಅನ್ನ ಮುಗಿಸಿರುವಂತದ್ದು ಫೈಟರ್ಸ್ ಬಂಗ್ಲಗುಡ್ಡೆ. ಸ್ಪರ್ಧಾತ್ಮಕ ಮೊತ್ತವನ್ನ ಗಳಿಸಿದ್ದು ಫೈಟರ್ಸ್ ಬಂಗ್ಲಗುಡ್ಡೆ. ಲಭ್ಯವಿರುವ ಪ್ರಮುಖ ಆಟಗಾರರ ಅನುಪಸ್ಥಿತಿಯಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ದು, ಎಸೆಗಾರಿಕೆಯನ್ನು ಮಾಡಿದ್ದು ಅದು ಜೆಕೆ ಅಟ್ಯಾಕರ್ಸ್. ಎರಡೂ ತಂಡಗಳಲ್ಲಿ ಬಲಿಷ್ಠ ಆಟಗಾರರಿದ್ದಾರೆ. ಅದರಲ್ಲೂ ಇಲ್ಲಿ ಸೆಮಿಫೈನಲ್ನಲ್ಲಿ ಈ ಹೋರಾಟಕ್ಕೆ ಕಿಚ್ಚು ಹಚ್ಚಬಲ್ಲಂತ ಆಟಗಾರರು ಎರಡೂ ತಂಡಗಳಿದ್ರೆ ಅದರಲ್ಲೂ ಹರ್ಷದ್ ಎಲ್ಟಿ ರವರ ಎಸೆಗಾರಿಕೆ ಇದೆ. ಈ ಭಾಗದಲ್ಲಿ ಅಜೀಮ್ ಜವಾಬ್ದಾರಿ ಹೊತ್ತು ಆಡಿದ್ರೆ ಇದಕ್ಕೆ ಖಂಡಿತವಾಗಿ ರೋಚಕ ಹಂತಕ್ಕೆ ತಲುಪುವ ಎಲ್ಲ ಲಕ್ಷಣವಿವೆ. ಹಾಗಾಗಿ ನೆರೆದಿರುವ ಕ್ರೀಡಾಭಿಮಾನಿಗಳ ಮುಂದೆ ಈ ಅದ್ಭುತ ಪಂದ್ಯದ ದ್ವಿತೀಯ ಇನ್ನಿಂಗ್ಸ್ನ ವಿದ್ಯಮಾನಗಳಿಗಾಗಿ ನಮ್ಮೊಂದಿಗೆ ಮಂಗಳೂರಿನ ಪ್ರಸಿದ್ಧ ವೀಕ್ಷಕ ವಿವರಣೆಗಾರರು ಆಂಗ್ಲ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸತೀಶ್ ಸಾಲ್ಯಾನ್ ಮಂಗಳೂರು ಅವರನ್ನ ವೀಕ್ಷಕ ವಿವರಣಾ ಕೊಠಡಿಗೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳುತ್ತಾ
Thank you so much, Naveen Shetty Munyal. Yes, we're coming to the end of the innings of team Fighters Banglaguda. The target which is set for the team JK Attackers is 49. So, the 49 is going to be a target for the team to qualify for the mega final. So, the 49, which is a target, if everything is cleared here, the 3 runs which is conceded in the last delivery of the over number final of Mahesh. So, Fighters Banglaguda versus JK Attackers. Of course, everyone's eyes on this particular cricket match, the second semi-final. Only reason because the team which is a JK Attackers, they're playing with the team which is without having their icon players Atif and Riaz. So without their service, I think the bowlers did a great job, the excellent job to restrict their opposition for 48 runs. So now, little bit hard work from the batting side of JK Attackers, they definitely can be in the final. So for that, I think they have to fight hard because they're playing against one of the top bowling attack of team Fighters Banglaguda. So opening batters came into middle. Azim will going to be the batter in the non-strikers end. And Arshad LT, the most successful bowler of the tournament, and starts with the warm-up delivery of the afternoon. Going down the leg side, and umpire Satish Mudabidre signals towards our scorer, and the first one came for the team JK Attackers. So here comes an Arshad again. He's struggling once again. They're grabbing the opportunity for that fumble from the wicket keeper. 1+1, a couple of the bonus run added to total. Now JKR will going to enjoy each and every extras conceded by the team. And the team Fighters Banglaguda, they're not depending a big total. Of course, just coming back to that 2 semi-finals. The first semi-final, the team which has got the 59 runs target which is set by the team. The first semi-final I'm talking about. So which is chased down quite easily by the opposition team and Royals. So now its target is 49. And again, nicely ball, try to york the batter in the negation. And Azim is quite watchful, defensive played. And without losing any wicket, Royals there chase that target against the team Bandimat Fires. So here is the target of 49. And the picture which is very clear, that if they bat sensibly, JK Attackers can surprise the opposite team. One more single. Both the batters are watchful. Mahesh, the experienced campaign. Azim is an icon player for the side. And this man, Arshad, is what I already mentioned, is a danger man for any opposition and in his bowling. And wait and see. We're going to continue. Around the wicket, right arm. Just this is absolutely perfect incoming delivery. The last moment, Mahesh got his bat onto the line of the ball. Almost nipped back into the batter. He's bowling a leg cutter, but it's coming into the batter for the left-hander. And the last moment, he's got a bat onto that. Otherwise, that ball certainly will going to hit the middle and leg stump of the batter. 4 without loss of any wicket. Full toss, nicely driven to extra coverage and allowed the stroke. They went for the single overthrow, but back up in the field in the mid-on region. So only a single here for Mahesh with that single score and moves on to 5 on the board. So both the batters, they're just very much focusing about this over because they know exactly they have to negotiate this over without conceding any wicket. Now they're dealing with the singles, rightly so. Full toss, nicely played it down to Cow Point region, chase for the field. They're coming back for the second. Not a good effort there from the field at backward point, Cow Point region. And couple of runs for Azim. So one more full toss delivery, and Arshad LT in this particular over is not that much of effective. I watched that the 5 deliveries bowled. Only one ball is almost targeting the stump. Otherwise, I think not that much of effective bowling from Arshad. Last time in this over, down the leg side, left the ball, wide call by umpire. Arshad got his 2 hands into his head because he's trying for this leg stump to hit the leg stump, but ball misses the stump. It's a little margin for error. 8 runs already on the board without loss of any wicket for the JK Attackers. The last time in this over. Balls nicely driven. Azim
technically very sound, played it nicely in the gap. 9 runs came from this over. JK attackers there after the start, the very good start from the JK attackers. 9 without loss of any wicket. 9-9. So here is announcement from the owner of JK attackers that if JK attackers to qualify for the mega final, then every players will going to get a 500 rupees, including Atif and Riaz. So this is what we are watching here. The spectators, absolutely jam-packed stadium here in Gandhi Maidan, and we are seeing some excitement faces here. Of course, both the teams has got the supporters, their own supporters. Just wanted to watch their favorite teams. Will they come to the finals or not? Not only the young man, gentlemen, but even some senior citizens also enjoying the game of cricket in this beautiful cricket stadium. Thanks to M9 Sports, and all in some gaps is concentrating over the spectators. Very important because they are one of the most important part of a cricket tournament. And I request all cricket lovers, those who are watching live telecast of this cricket tournament, please subscribe M9 Sports and encourage this very quality YouTube channel M9 Sports. Thank you. 9 without loss of any wicket. Naveed brought into attack. Again played it very nicely down to mid-wicket region for a easy single. Scoreboard now moves on to double figure 10 on the board. ಈಗಾಗಲೇ ನಮ್ಮ ಈ ಒಂದು ಪಂದ್ಯದ ವೀಕ್ಷಣೆಯಲ್ಲಿ ಅಡ್ವೊಕೇಟ್ ಶರೀಫ್ ಇವರ ಉಪಸ್ಥಿತಿಯನ್ನು ಕಾಣ್ತಾ ಇದ್ದೇವೆ. ಇವರ ಗಣ್ಯ ಉಪಸ್ಥಿತಿಯನ್ನು ಗೌರವಿಸಿಕೊಂಡು ಸರ್ ದಯಮಾಡಿ ಅವುಗಳು ವೇದಿಕೆ ಬಂದು ತಮ್ಮ ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತೇವೆ. Warm welcome for Advocate Sharif for this final day of the prestigious Bandimat Foundation Karkala Bedra Premier League 2025. Warm welcome. ಸಾಹಿಲ್ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ತಮಗೆ ಆತ್ಮೀಯವಾದ ಸ್ವಾಗತವನ್ನು ಸಂಘಟಕರ ಪರವಾಗಿ ಹಾಗೂ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಿದ್ದೇವೆ. ಸೊ ಓವರ್ ನಂಬರ್ second which is started, 1 run completed in that 2 deliveries and third time in this over. Naveed from the far end and Mahesh will going to take the strike. He's batting on 1. Is a key player for the side. And Mahesh this time nice looking drive towards extra coverage and good piece of fielding there by the fielder at extra cover. Ample time for the batter to complete the single, and with that single score moves on to 12 on the board. No need to panic at all. Of course we are just talking about the target. What we are talking about the target, it is not a huge one. 11 on the board, correction. 11 without loss of any wicket. And of course the team Fighters Banglaguda, they needed some wicket, they needed some economical deliveries if they wanted to back in the game. Here comes next ball, right arm over the wicket, up and over. He get the placement down to long off of 2 fielders behind the ball. One of the fielder will going to get that one, but before the throw coming from the fielder, they're looking for the third, but both the batters doesn't want to take any risk of going for the third because it's definitely going to be asking for trouble. So a couple of runs which is completed, 13 on the board. The bowler looks like he's in trouble, slight a bit of the hamstring injury is feeling. Yes, it is, because it is a natural common injuries for the players. Of course, those are playing cricket and quite understandable because the 4 days of cricket tournament, it's not an easy job. Playing for continuous 3 days, 4 days, of course you need to have some kind of the fitness is very important. And of course Naveed, the bowler, looks like he's got a little bit problem with this right leg. So coming back to this cricket tournament, wonderful cricket tournament is in progress. SBC Cricketers Karkala organizing this cricket tournament, the 30 years the grand celebration in this beautiful and historical Gandhi Maidan, and under the support of Bandimat Foundation Karkala Bedra Premier League 2025, which is in progress. Winners will going to get the cash prize of rupees 1,11,111, and the runners will going to get rupees 66,666 with the very attractive trophies. We can see that the very attractive trophies in front of our commentary box, which is arranged, and for that you need to wait for till evening. We're going to become the champion of this prestigious KBPL 2025. There will be other attractive prizes, man of the series,
the best batter, the best bowler, and final of man of the match. The cash prize for every individual department. Man of the series 7,777. Best batter will going to be awarded with the trophy with the 4,444 rupees. The best bowler will be awarded with the cash prize of rupees 4,444 with the trophy. And man of the match of the final will be awarded with the trophy and 3,333 rupees. So altogether it's going to be a huge tournament, and thanks to the organizing committee of Bandimat Foundation Karkala Bedra Premier League 2025 under the great leadership of Sahil and Rizwan, the both of the pillar of this cricket tournament. Under the support of our sponsors, donors, those who are really backing up this cricket tournament for the success. The addition, of course, looks like the bowler is got up after getting some first aid treatment, and of course, salt water is very important to have sometime for the hamstring injuries, which is provided for the bowler. And dehydration is going to be a common problem for regular problem for the cricketer, the athletics. ಈಗಾಗಲೇ ನಮ್ಮ ಈ ಪಂದ್ಯಾಕೂಟದ ಪಂದ್ಯಾಟದ ವೀಕ್ಷಕರಲ್ಲಿ ಆತ್ಮೀಯರಾದಂಥ ಪ್ರಶಾಂತ್ ಪೈ ಮುದ್ರಾಡಿ, ಹಾಗೆಯೇ ಸಂತೋಷ್ ಶೆಟ್ಟಿ ಮುದ್ರಾಡಿ ಬಹಳ ಅತ್ಯುತ್ತಮ ಸಂಘಟಕರು ಕೂಡ, ಕ್ರೀಡಾ ಪ್ರೋತ್ಸಾಹಕರು ಈ ಒಂದು ಪಂದ್ಯಾಕೂಟದ ವೀಕ್ಷಣೆಯಲ್ಲಿದ್ದಾರೆ. ಇವರಿಗೆ ಸಂಘಟಕರ ಪರವಾಗಿ ನಾವು ಆತ್ಮೀಯವಾದ ಅಭಿನಂದನೆಯನ್ನು ಸಲ್ಲಿಸಿದ್ದೇವೆ. ಸೊ no ball call by umpire Roland Pinto. The delivery which is ball by Naveed after he's got a little bit problem with his left leg and he couldn't manage to continue. Looks like he is seeing his reaction. He definitely is feeling a lot of pressure for continuing the bowling. Maybe you can yes, looks like wanted to continue or not, wait for umpire decision. Because already I think the 5 deliveries completed in this over, so 1 ball remaining. So I think it's better to complete that over, but free hit delivery anyhow, because he need to bowl. Because of the no ball, he have to deliver. This time again a close delivery. Mahesh just wanted to get the ball on the onside region. Very lucky for Naveed that is missed that free hit delivery. So over number 2 completed, 15 without loss of any wicket. Now they are asking for substitution maybe, or the treatment, I don't know. Umpire definitely going to allow for some strong reason for the injuries. Yes, umpire saying that there is a substitute. Umpire Satish Mudabidri signaling that the jersey number 7 which is entering into the field in place of Naveed. He only bowled 1 over, 6 runs, not a bad over. But 15 is already the total score. 34 needed from 36 balls. 34 ರನ್ನಿನ ಅವಶ್ಯಕತೆ ಉಳಿದಿರುವ 36 ಎಸೆತದ ಮುಂದೆ. 36 balls remaining and 34 runs required for the victory. So match is still is in balance, but 10% what you call the chasing team are looks to be the favorite of winning this match. Prasad brought into attack to bowl the 3rd over. After that power play over. Now we are in 3rd over. We can see that the spread out field set. The spread out field set down at 1 at long off, 1 at long on. The deep extra cover. The fielder at deep mid wicket and deep square leg in front of square. Here comes the first ball. Nicely plays it down to extra coverage. And Azim quite watchful. You know exactly the condition of the game. This is very important for some players like Azim, icon player, assessing the condition and respecting the condition.
which is so important. And so far, it's good going for the team JK Attackers. JK Attackers are looking in sound now without loss of NVK. They 16. Prasad. Oh, bowled him, cleaned him up. A lovely delivery through the gate. This is what the team desperately wanted. The fighters Bangladesh. Prasad producing the vital breakthrough here. Just have a look at that leg spin delivery. Came all along the carpet. Just have a look at the replay. Beautiful leg cutter delivery coming into the batter and through the gate. Mahesh wanted to go for the drive and he's let the gap between bat and pad and couldn't manage to read the turn of the ball, the deviation of the delivery. The wicket number first is back in the pavilion. The huge wicket, beautifully bowled, perfect one. Mahesh playing the wrong line. Did 16 for 1. The bird is flying very high in the blue sky. And maybe some superstitious beliefness, what you are called the lucky eagle. When you are seeing that white, the face of the eagle, someone believe that this is going to be luck. But I don't know for whom it is going to be luck. Will it going to be a JKR? Will it going to be a Fighters Bangladesh? And need to appreciate the cameraman sometime is very enthusiastic and sometime is covering the very beautiful views along with the cricket. It's very important. This is what we are talking about. The beautiful view of the bird flying very high in the blue sky. Well, not only the spectators are enjoying this cricket tournament, but even the birds is also enjoying the game of cricket, the eagle. So 16 for 1 in the over number 3 is in progress, and Prasad is got a vital breakthrough for his team. But left-handed batter Suman is one more left-hand batter replacing Mahesh. The left-hand batter is back in the pavilion. Suman will go into take the strike. Prasad, third time in this over. Around the wicket, right arm. Bowling! Back to back 2 wickets. Now immediately the match is shifting here. The 2 wickets in 2 deliveries of the Prasad's bowling. All we can see that the gate is open. The gate is open here for the team Fighters Bangladesh. Very poor technique there from Saman. Just have a look at the way that he's trying to drive the ball with against the spin, and ball is targeting the midline leg off stamp. Beautifully executed delivery there from Prasad. Now he's on hat trick. Well. Now all inside and from 16 for no loss. Now 16 for 2. Still long way to go, and the over number 3 is in progress. Rising Star Amba Bhavani announcing rupees 1,000 for the hat trick, 2,000 for the hat trick for Prasad. Can he pick the hat trick? What a time to pick the hat trick in a semi-final. Tanveer is one more recognized player in the side. Will going to face the hat trick delivery of Prasad. Here comes the hat trick delivery. Right above the wicket, lovely delivery, negotiated very well by the batter, the new batter Tanveer. He picked up a single. With that single, Skobat moves on to 17 for 2, 49, which is a target. That means still they have to get another 32 runs to win this match. 32 balls and 32 runs required for the victory. The match is evenly poised. Here comes the next ball. This time again Azim very watchful, even though he played it in the air, but quite deliberately played it that one in the air. You know exactly the fielder in the circle at mid-off. Just a soft end comes into play. And now correction. Now Azim is playing. Tannu picked up a single. And here comes the next delivery, Prasad. Right, a Mawadikit full toss delivery. And well, the batter is very much focused about the singles. Even though he got a full toss, but he's not interested for any big shot. Good over there from Prasad. Excellent over. It's a comeback over from Prasad for the Fighters Bangladesh. Now, coming to the equation now. 19, which is a total score. 30 needed and against 30 deliveries. 30 balls remaining and 30 runs required for the victory for the JK Attackers to qualify for the mega final. Fighters Bangladesh also the fight back. The name, what they got, the Fighters, they certainly wanted to fight back. And if you wanted to fight back, they have to pick the wickets in a frequent intervals.
Otherwise, JK attackers definitely will look for that target of 49 to win this match. Vineet is a new bowler brought into attack. One more very useful bowler for the side of team Fighters Banglaguda. And here comes Vineet, left arm bowler. Starts with the delivery, which is nicely swept by Tanveer Tannu to that square leg region in front of square. Ample time for the batter to complete the single. With that single, score moves on to 20 on the board for the loss of 2 wicket. Outstanding cricket tournament is in progress, and without having icon player JK attackers so far, they're fighting very well. Again, reverse sweeping comes into play. Oh, misfield by the fielder. Misfield by the fielder. They're taking the advantage of that one and converting that single into 2. This is a huge mistake. This is absolutely huge mistake from the batter fielder down at third man region. 2-2. 22 for 2 in the over number 4 is in progress. Moodibidri Union 11 versus Kalkara Association 11. The next match, there's a legends match. So please get ready, both the team players. This is an exhibition match, and we can see some legend players in their two teams. The good opportunity for the cricket lovers to watch their favorite players, the legend players, incoming in matches. That is exhibition match. Played it nicely down to extra cover region for a walkable single. Very, very interesting to watch Azim. This is what some players, they knows that what the responsibility they got. Not to throw the wicket, need to be watchful, and need to play as per the condition required. So far he's been very cool and calm, just rotating the strike. It's 23 for 2. Vineet searching for the wicket. Left arm round the wicket, we bounce. Again plays it down to mid wicket. Lack of placement. No run scored. Needed such kind of dot ball. Of course, if fighters will not going to get the wicket, at least they have to get some dot deliveries to back in the game. 23 for 2. Over number 4 is in progress. Here comes the next ball. Left arm around the wicket. Balls again swept the ball nicely towards the mid-wicket region. Strikes are rotated. And of course, it keeps a strike for the next over. After completion of over number 4, it's 24 for the loss of 2 wicket. Another 4 overs remaining. And they have to get another 25 runs to win this match. 25 needed from 24 deliveries. And they got all 8 wickets in hand. Now looks like the match is still in balance. It's not like that the team JK attackers are very much in the game, because cricket is game of glorious uncertainty. You can't say anything in cricket, and the momentum can shift anytime and anywhere, and 1 or 2 wickets will going to take match very interesting. But still, I think the match is evenly poised. The 4 overs remaining, 25 needed. The fifth over number 5th will going to start. The bowler brought into attack. Prasad, the man who changed the game, brought into attack and delicately swept by Tanveer down to square leg region for easy single. With that single, scope moves on to quarter century. 25 comes off. 25 comes off here for the team JK attackers, and the 24 needed from 23. 6.26 runs per over. Prasad bows. Bowler's back drive. Misfielded. But no chance of any run. One more dot ball. One more dot ball. Taking the match is very interesting. And even here comes Mickey Mouse. I don't know whether he's a Mickey or Mouse. I don't know. But anyhow, he's ready here to entertain the spectators. Thanks to the organizer. Getting everything to do this cricket tournament is most memorable one. Again, nice little one in the gap towards a long off, but not more than a single. Good piece of fielding there by the fielder in the deep. Neat collection, clean collection, and the batter how to settle for the single. 2,000 announced by Rising Star for Prasad. If he manages to get the wicket of Azim, he will going to get rupees 2,000. Well, a lot of support for both the teams. This is quite deliberately bowled, the full toss, isn't it? Well. This is maybe the one of the weapon you want to use sometime if you wanted to break the partnership. Of course, you need to take a little bit risk, isn't it? Prasad is ready to take that risk of bowling a full toss.
but nicely negotiated by the batter as well. Picked up a single. It's 27 for the loss of 2 wicket. Prasad bowling with a short run up. Right, wicket bounce. This time, my goodness, ball is missing everything. I thought the ball is hit the stump. The what we're talking about, luck favors the brave. Again, just have a look at how the ball is missing the stump. My goodness. Everyone surprised. Even the wicketkeeper thought it's gone. Even the backstop fielder Harshad LT. You can see that the frustration, the face of the wicketkeeper and the third man, how the ball misses the stump. It's 27 for the loss of 2 wicket. Prasad once again testing the temperament of the batter in this particular over. Is bowling some good line and length. Again, swings and missed. What an outstanding over. Prasad has been absolutely magnificent in 2 overs. Now 5 overs completed. 27 for 2. 22 needed from 18. Well. The game slowly changing the direction. This is what the cricket is all about. The beauty of the cricket is all about. And every spectators herein, they are watching this cricket tournament quite silently, and even some students with the uniform. I hope they didn't bunk the class. Otherwise, if anyone is watch you, especially the parents or the teammates, of course, this is what the popularity of cricket is. You cannot say anything for that. This is what the passion towards the cricket, isn't it? And everyone enjoying the cricket. Of course, if any parents are watching the live telecast here, the most dangerous for that students, those who are coming in a live telecast. Even some senior citizens also enjoying the game of cricket. Here the situation, 22 needed from 18. 22 ರನ್ನಿನ ಅವಶ್ಯಕತೆ, 18 ಎಸೆತದ ಮುಂದೆ. The match is absolutely going towards the nail biter. Well. What a game we are witnessing here. The second semi-final. After that, one-sided semi-final. This second semi-final absolutely going towards this time. Appeal for leg before wicket. Umpire is not interested. Roland Pinto, most experienced umpire, doing his 42nd years of umpiring. They're appealing for something there. Still have some confusion. The bowler is very confident. The wicketkeeper is very confident. But the umpire saying something is there. Maybe that ball is pitched outside the line of leg stump. That's what umpire is saying. The pitching ball is pitched outside the line. So most of the time, sometimes the leg spinner, they try to bring the ball around the legs of the batter. Even the ball is going to hit the stump. The fact that ball pitching outside the line of leg stump, again played it nicely into the mid-wicket region. They're going for the quick single. With the addition of that single, score moves on to 28 for 2 in the over number 6 is in progress. Of course, JK attackers, they doesn't want to lose this match because even though they are missing the service of icon player Atif and Riaz, need to appreciate their effort because bowler did a great job restricting their opposition for such a small runs. And I think a little bit hard work is required from the batters to back in the game. Azim is a key player now. This is a 2 pairs, I think, is a key for the team JK attackers to carry the business. Nagraj, right arm over the wicket, full toss, swings and straight to the hands of their square leg. This is the wicket they wanted. Now celebration in the dugout of the team fighters Banglagood. Just I talked about this is a pair is important for JK attackers. That juicy full toss. Sometime the cricket will going to produce the wicket for you for the punishable delivery. Well. Azim missed timing that ball. Didn't got that much of timing. No power whatsoever. He's back in the pavilion. He played a waiting game. He's out for 14 after facing 17 deliveries. It's 28 for the 3. The Mazook is a new batter in. They're coming towards the middle. All inside, and at one stage the team looks like JK attackers will going to get this total quite easily. The momentum is shifted here, especially by Prasad. You need to appreciate the bowler Prasad. The way that is
brought his team strongly back in the game. Now Nagaraj got a wicket. It's not a wicket-taking delivery. And very, very interesting that students are very busy in operating the mobile. They're just watching whether the cameraman focusing them or not. They're absolutely very afraid of that. And the two different colors of uniform, the different college. The lovely delivery. One more dot ball. Each and every dot ball. The pressure is building up. The pressure is building up here for the JK attackers batters. Each and every ball, dot ball. So far is outstanding over just a single run. And a wicket. This time, one more wicket. Oh, it drops. Mid-wicket fielder drops the catch. Can you believe this? Not a tough one, I want to tell you. But it's a timing of the jump is not proper. The timing is of the jump is not proper. And especially the batter has got a life. Just have a look at that on replay. Yes, it is. It's absolutely takeable. It's absolutely catchable. That's a pressure not only for the batter, but even the fielders started to feel the pressure. It's 29 for 3. Asking run rate is climbing up. This time, top edge. But ball will going to land it to the fielder. And he taken the catch. The same fielder who drops the catch, he's taken a tough catch. This is sometimes happening in a cricket field. He dropped the straightforward catch, but he's taken a very tough catch. He's taken a very tough catch. Just have a look at it in the replay. They played it in high. Its ball is almost rotating with the direction of the wind. It's not so easy for the fielder to judge. But this fielder has done a great job. The jersey number 18. Jersey number 18 taken the catch. Who dropped the catch. The same fielder. They got the catch. It looks like the... Who's taken the catch? I don't know the name of that fielder with the jersey number 18. Rohit, the experienced campaigner, taken the catch. Just have a look at it in the replay again. It's a tough one. I want to tell you, it's a tough one. You can take the catch straightforward, but when the ball is going high and going away from the fielder, it's always going to tough opportunity. Now, JKR just lost that momentum what they got in the first 3 overs. Now they're 29 for 4. Well, this is going to be a disaster and disappointment. 20 needed from 2 overs. Over completed. Two wickets and 2 runs. One more good over from the point of view of team Fighters Bangladesh. They fight back now. Danger man. Ushered back into attack in right time. This time, right time in attack and right technique is implemented here by the batter Mazook by getting the ball into that fine leg region. This is a perfect technique to implement against the pace of Arshad LT. One of the most successful bowler in the tournament is in operation. 30 for 4. 19 needed from 11. Outside the line of off-stump, punishable, not from the batter, from the umpire Satish Mudabidre. 18 needed. One big shot can change the complexion of this game. The one big shot can change the complexion of this game. 18 needed from 11. Driven. Very nicely in the gap. At least they wanted to come back for the second. In comes a throw. And they completed a couple of runs. A throw which is not having enough power. But it's a long distance cover. Quite understandable. Couple of runs. And intelligent cricket here from Tausif picked up a couple of runs. 33 for 4. 33 for 4. 16 needed for the victory and 10 balls remaining. The match is not yet over. The match is not yet over. The battle is on. Appeal for is given him. Leg before wicket. Trying for the switch it. The trying for the switch it. Yorker and delivery. Tausif wanted to go for the reverse stroke. And Arshad LT is hitting him right in front of the stump. Just have a look at it in replay. Changing his position and absolutely right into his back foot. And back foot is in the leg stump of the batter. So 5th wicket is back in the pavilion. It's 33 for 5. All in sudden, we can see that momentum which has shifted. After that, bowler did a great job of JK attackers. The bowlers, the batters of team JK attackers
They are really missing the momentum. Suhail is a new batter in, coming as a number 7 batter for the side. After hearing the name of Suhail Muhammad Billy, the one more big name from Karkala, one of the classical player for the side. Maybe he's watching live telecast this cricket tournament. Why not? Doesn't want to miss this big tournament to watch. So, print of silent we can see in the ground. The supporters of JK Attackers slight a bit of under pressure. Ashar picked up a wicket. One more appeal for leg before wicket. This umpire not interested. Maybe the ball is just missing election. They're coming off the second. Excellent running beat the wicket. Leg by call by umpire Satish Mudabidre. With that couple of leg bys, Coburn moves on to 35 on the board. 14 needed from 8 balls. Well, what a match. What a semi-final number 2. This is what the spectators came here in the big number to watch such kind of competition in the semi-final. And here comes the next delivery, the important delivery. This time again appeal for leg before again the ball is missing. An umpire is not interested, means that from the bat. It's from the bat. No, it's a leg by. It's a leg by. With that leg by, Coburn moves on to 36 for 5. 36 for 5. 13 needed. The last delivery of the over number 7, the penultimate over. Ashad targeting the stump. Round the wicket right arm. Again, lovely sweep shot. Played it down to fine leg region. He will going to retain the strike, Mazook. And now, the climax of the semi-final goes into the final over. 12 needed from 6. 12 needed from 6. Now, the strategy, the game plan from this to batter, how to get 12, but game plan which is coming from the dugout through the water. Well, the waterman coming to the middle with a strong message is coming with that water bottle. Maybe that they have to target one big shot in this over. At least one big shot in this over will going to take this match quite interesting. The fighters Bangla good day. Fighters Bangla good day. They are in the match, no doubt at all. But cricket is a funny game. You can't relax at any time. And any batter can surprise. Because in the present cricket, you cannot judge any batter. Even lower order batters got an ability of clearing the ground. Mazook is a big man. The very tall man is facing. And the bowler Vineet is in action. The match decider. Semi-final decider over. Fast ball, lofted into the extra cover. The fielder down in the deep. Oh, he got that one. My goodness. Heart in the mouth. Well, the heart in the mouth. When the ball is just going into that fielder with the extra bounce. And good fielding there by the fielder at in the deep cow point region. Just a couple of runs. With that couple of runs, Coburn moves on to 39 on the board. 39 for the loss of 5 wicket. And quite interesting to watch here. Everything is umpire clarifying. It's everything is fine. No damage done. No, nothing is happened. It's clearly collected by the fielder at deep cow point region. But couple of runs, which is definitely going to be a good start for this last over. 10 needed from 5. Every ball required couple of runs. Vineet again. Left arm round the wicket. He bounces. Full this time short pitch. Lofted. Going. And he taken. Well, my goodness. What a match. Boy, everyone thought that when Mashuk is hoisting it over, it's going to be a maximum. It's a loose delivery. Short pitch delivery. Hammers that one. But he know exactly the frustration from the batter. He thought that he didn't hit pretty well. He missed the timing. But have a look at the fielder in the deep mid wicket. Absolutely good judgment. My goodness. Heart in the mouth. Heart in the mouth of the supporters of team Fighters Bangla good day when the batters hit that one into that mid wicket region. The ball which is landed safely. The Mashuk is not happy with himself. You can see the frustration
the face of Masuk. Little bit squarer. I think he can get the distance. And he's just choosing that longest distance, the mid wicket. Now 4 balls remaining. 10 runs required for the victory. Match is still in balance and it can be anybody's game. Dinesh, the new batter in. Vinith, third arm is over. Left arm round the wicket past umpire Roland Pinto. Again wanted to go for the expansive drive. Drives at 100 square leg. Will they come back for the second? No chance for the second. This time wicket keeper fails to collect the throw from the field. But no chance of couple. Just a single. Takes the total score into 40. 9 needed from 3. 9 needed from 3. Every ball required now 3 runs. One big shot. Definitely it's going to be a game for the team JKR. But one dot ball, the difficult time for the JKR. Well, wait and see. Wait and see. Here comes the Vinith. This is a very important delivery from the point of view of this semi-final. Oh, short pitch delivery. Batter missed it completely. Just a single in the form of leg by. 8 needed from 2 balls. Last opportunity for the JKR. The batter who's got a bat in his hand is Dinesh. Have to deliver at least one big shot. Umpire Harish Padil. The correction, sorry. Umpire Roland Pinto asking Satish Mudabidre whether the fielding team is exceeds the time limits or not. They're checking the time. Altogether, the both are looking similar, isn't it? And they're wearing that same round hats. Now they're saying that exceeds the time limits. There's similarity in everything here from Satish Mudabidre and Roland Pincho. 41 for 6 now. Time exceeds. 2 balls remaining. 8 runs required for the victory. At least the boundary which is required in this ball if you want to take the match into the last ball. Here comes Vinith. 5th delivery. Drives into the long on. Chance for the long on fielder. He takes a catch. Now we can see the dugout of Fighters Bangladesh. They are so happy. They are so happy, but they are quite understandable because last ball 8 required for the victory. 6 will not going to do anything. But one mistake by the bowler, by bowling wides and no balls, that's what they need to look for some luck. Otherwise, JK are out of the tournament and team Fighters Bangladesh are definitely they are in the final. The Royals are waiting for the winner of this match for the mega final. What a semi-final we have witnessed. What a semi-final we have witnessed. JK attackers after that bowled well, but they are absolutely failed to contribute from the bat. Vinith will going to bowl the final delivery of the semi-final. 9 needed for the victory. Appeal for leg before wicket. Umpire says not out. The victory of 8 runs for the team Fighters Bangladesh. They are through to the mega final of Karkala Bedra Premier League 2025, which is proudly presented by SPC Cricketers Karkala as they're celebrating their 30th. Congratulations for the Fighters and hard luck. The team JK attackers, they fought well. They played a very good game of cricket because without having their icon player, they really played a gem of a game. They played a really good cricket, no doubt at all. They fought hard. They did everything to win this match, but at last they are little short of 8 runs from the target. And now we are into the exhibition match. I request all the players of Mudabidri Union as well as Karkala Cricket Association players, please